अतः पुंबी द्विजश्रेष्ठ वर्णाश्रम विभागशः स्वनिष्ठितस्य धर्मस्य ಸಂಸಿದ್ಧಿರ್ಹರಿತೋಷಣಂ. ಅನುವಾದ. ಓ ದ್ವಿಜಶ್ರೇಷ್ಠರೇ, ಒಟ್ಟಾರೆ ಸಾರ ಇಷ್ಟು: ವರ್ಣ ವಿಭಾಗ ಮತ್ತು ಆಶ್ರಮದ ಪದ್ಧತಿಗನುಗುಣವಾಗಿ ಪ್ರತಿಯೊಬ್ಬನಿಗೂ ವಿಧಿಸಲಾದ ಸ್ವವೃತ್ತಿಯ ಕರ್ತವ್ಯಗಳನ್ನು ನಿರ್ವಹಿಸುವುದರಿಂದ ಸಾಧಿಸಬಹುದಾದ ಅತ್ಯುಚ್ಚ ಪರಿಪೂರ್ಣತೆ ದೇವೋತ್ತಮ ಪರಮಪುರುಷನನ್ನು ಪ್ರಸನ್ನಗೊಳಿಸುವುದೇ ಆಗಿದೆ. ಭಾವಾರ್ಥ: ಜಗತ್ತಿನ ಎಲ್ಲೆಡೆ ಮಾನವ ಸಮುದಾಯದ 4 ವರ್ಣಗಳು ಮತ್ತು 4 ಆಶ್ರಮಗಳಲ್ಲಿ ವಿಭಜಿತವಾಗಿದೆ. ಈ 4 ವರ್ಣಗಳೆಂದರೆ ಬುದ್ಧಿವಂತ ವರ್ಗ, ಕ್ಷತ್ರಿಯ ವರ್ಗ, ಉತ್ಪಾದಕ ವರ್ಗ ಮತ್ತು ಶ್ರಮಜೀವಿ ವರ್ಗ. ಈ ವರ್ಗಕ್ರಮ ವ್ಯಕ್ತಿಯ ಕರ್ಮ ಮತ್ತು ಅರ್ಹತೆಗಳನ್ನು ಅವಲಂಬಿಸಿದೆಯೇ ವಿನಃ ಜನ್ಮವನ್ನಲ್ಲ. ಮತ್ತೆ 4 ರೀತಿಯ ಆಶ್ರಮಗಳಿವೆ. ಅವುಗಳನ್ನು ವಿದ್ಯಾರ್ಥಿ ಜೀವನ, ಗೃಹಸ್ಥ ಜೀವನ, ನಿವೃತ್ತ ಜೀವನ ಮತ್ತು ಭಕ್ತಿ ಜೀವನ ಎಂದು ಕರೆಯಲಾಗಿದೆ. ಮಾನವ ಸಮುದಾಯದ ಪರಮ ಪ್ರಯೋಜನಕ್ಕಾಗಿ ಈ ಜೀವನ ವಿಭಾಗ ಇರಲೇಬೇಕು. ಇಲ್ಲದಿದ್ದರೆ ಯಾವ ಸಾಮಾಜಿಕ ವ್ಯವಸ್ಥೆಯೂ ಆರೋಗ್ಯಪೂರ್ಣ ಸ್ಥಿತಿಯಲ್ಲಿ ಬೆಳೆಯಲಾರದು. ಮೇಲೆ ಹೇಳಿದ ಪ್ರತಿಯೊಂದು ವಿಭಾಗದವರಿಗೆ ದೇವೋತ್ತಮ ಪರಮಪುರುಷನು ಪ್ರಸನ್ನಗೊಳಿಸುವುದೇ ಗುರಿಯಾಗಬೇಕು. ಮಾನವ ಸಮುದಾಯದ ಈ ಸಾಂಘಿಕ ವ್ಯವಸ್ಥೆಯನ್ನು ವರ್ಣಾಶ್ರಮ ಧರ್ಮ ಪದ್ಧತಿ ಎಂದು ಕರೆಯಲಾಗಿದೆ. ನಾಗರಿಕ ಜೀವನಕ್ಕೆ ಇದು ಅತ್ಯಂತ ಸಹಜವಾದುದು. ಪರಾತ್ಪರ ಸತ್ಯವನ್ನು ಅರಿಯಲು ಅನುಕೂಲವಾಗಲೆಂದು ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ರೂಪಿಸಲಾಗಿದೆಯೇ ಹೊರತು ವರ್ಗದ ಮೇಲೆ ಇನ್ನೊಂದು ವರ್ಗದ ಅಕ್ರಮ ದಬ್ಬಾಳಿಕೆ ನಡೆಸಲಿಕ್ಕಾಗಲ್ಲ. ಪರಾತ್ಪರ ಸತ್ಯದ ಸಾಕ್ಷಾತ್ಕಾರವೇ ಜೀವನದ ಗುರಿ. ಇಂದ್ರಿಯ ಪ್ರೀತಿ ಅಥವಾ ಇಂದ್ರಿಯ ತುಷ್ಟಿಯಲ್ಲಿ ಅತಿಯಾದ ಆಸಕ್ತಿಯಿಂದಾಗಿ ಅದು ಕಾಣೆಯಾದಾಗ ಸ್ವಾರ್ಥಪರರು ದುರ್ಬಲ ವರ್ಗದವರ ಮೇಲೆ ಕೃತಕ ಪ್ರಾಮುಖ್ಯವನ್ನು ಸ್ಥಾಪಿಸಿಕೊಳ್ಳಲು ವರ್ಣಾಶ್ರಮ ಪದ್ಧತಿಯ ದುರುಪಯೋಗವಾಗುತ್ತದೆ. ಈ ಕಲಿಯುಗದಲ್ಲಿ ಅಥವಾ ಕಲಹಯುಗದಲ್ಲಿ ಈ ಅಕ್ರಮ ಅಧಿಪತ್ಯ ಆಗಲೇ ರೂಢಿಯಲ್ಲಿದೆ. ಆದರೆ ವರ್ಣ ವಿಭಜನೆ ಮತ್ತು ಆಶ್ರಮ ಪದ್ಧತಿಗಳಿಗೂ ಅನುಗುಣವಾಗಿ ಸುಗಮ ಸಾಮಾಜಿಕ ಹೊಂದಾಣಿಕೆಗಾಗಿ ಮತ್ತು ಉನ್ನತ ಚಿಂತೆಯಿಂದೊದಗುವ ಆತ್ಮ ಸಾಕ್ಷಾತ್ಕಾರದ ಉದ್ದೇಶಕ್ಕಾಗಿ ಮಾತ್ರ, ಬೇರೆ ಕಾರಣಕ್ಕಾಗಿ ಅಲ್ಲ ಎಂದು ವಿವೇಕಿಗಳಾದವರು ಚೆನ್ನಾಗಿ ತಿಳಿದಿದ್ದಾರೆ. ಪರಮ ಪುರುಷನ ಸಂತೃಪ್ತಿಗಾಗಿ ಪರಸ್ಪರ ಸಹಕರಿಸುವುದೇ ಜೀವನದ ಉನ್ನತ ಗುರಿ ಅಥವಾ ವರ್ಣಾಶ್ರಮ ಧರ್ಮದ ಪದ್ಧತಿಯ ಅತ್ಯುನ್ನತ ಪರಿಪೂರ್ಣತೆಯಾಗಿದೆ. ಇದನ್ನೇ ಭಾಗವತದಲ್ಲಿ ಇಲ್ಲಿ ಹೇಳಿದೆ. ಭಗವದ್ಗೀತೆ 4.13 ಕೂಡ ಇದನ್ನು ದೃಢಪಡಿಸಿದೆ. ಶ್ಲೋಕ 14. ತಸ್ಮಾದೇಕೇನ ಮನಸಾ ಭಗವಾನ್ ಶಾಶ್ವತಾಂ ಪತಿಃ ಶ್ರೋತವ್ಯಸ್ಯ ಕೀರ್ತಿತವ್ಯಶ್ಚ ದೇಯಃ ಪೂಜಶ್ಚ ನಿತ್ಯದ. ಅನುವಾದ. ಆದ್ದರಿಂದ ಭಕ್ತ ರಕ್ಷಕನಾದ ದೇವೋತ್ತಮ ಪರಮಪುರುಷನ ಬಗ್ಗೆ ಏಕಾಗ್ರ ಚಿತ್ತದಿಂದ ಸತತವಾಗಿ ಶ್ರವಣ ಮಾಡಬೇಕು. ಅವನ ಸ್ತೋತ್ರ ಮಾಡಬೇಕು, ಸ್ಮರಣೆ ಮಾಡಬೇಕು ಮತ್ತು ಪೂಜೆ ಮಾಡಬೇಕು. ಭಾವಾರ್ಥ: ಪರಾತ್ಪರ ಸತ್ಯದ ಸಾಕ್ಷಾತ್ಕಾರವೇ ಜೀವನದ ಅಂತಿಮ ಗುರಿಯಾದ ಮೇಲೆ ಅದನ್ನು ಎಲ್ಲಾ ಮಾರ್ಗಗಳಿಂದ ಸಾಧಿಸಬೇಕು. ಸ್ತೋತ್ರ, ಶ್ರವಣ, ಸ್ಮರಣೆ, ಅರ್ಚನಾ ಈ 4 ಪ್ರಕ್ರಿಯೆಗಳು ಮೇಲೆ ಹೇಳಿದ ಪ್ರತಿಯೊಂದು ವರ್ಣ ಮತ್ತು ಆಶ್ರಮದ ಸರ್ವಸಾಧಾರಣ ಕರ್ತವ್ಯವಾಗಿದೆ. ಈ ಜೀವನ ತತ್ವಗಳಿಲ್ಲದಿದ್ದರೆ ಯಾರೂ ಅಸ್ತಿತ್ವದಲ್ಲಿರಲಾರರು. ಜೀವಿಗಳ ಚಟುವಟಿಕೆಗಳು ಈ 4 ರೀತಿಯ ಜೀವನ ತತ್ವಗಳಲ್ಲಿ ಅಡಕವಾಗಿರುತ್ತದೆ. ವಿಶೇಷವಾಗಿ ಆಧುನಿಕ ಸಮಾಜದಲ್ಲಿ ಎಲ್ಲಾ ಚಟುವಟಿಕೆಗಳು ಹೆಚ್ಚು ಕಡಿಮೆ ಶ್ರವಣ ಮತ್ತು ಸ್ತುತಿಯನ್ನು ಅವಲಂಬಿಸಿದೆ. ದಿನಪತ್ರಿಕೆಗಳು ಸರಿಯಾಗಿದೆಯೋ ತಪ್ಪಾಗಿದೆಯೋ ಸುಮ್ಮನೆ ಹಾಡಿ ಹೊಗಳಿದರೆ ಸಾಕು. ಯಾವುದೇ ಸಾಮಾಜಿಕ ನೆಲೆ ಎಂಥ ಮನುಷ್ಯನು ಅತ್ಯಲ್ಪ ಕಾಲದಲ್ಲಿ ಮಾನವ ಸಮುದಾಯಕ್ಕೆ ಸುಪರಿಚಿತನಾಗಿ ಬಿಡುತ್ತಾನೆ. ಕೆಲವೊಮ್ಮೆ ನಿರ್ದಿಷ್ಟ ಪಕ್ಷದ ರಾಜಕೀಯ ನಾಯಕರು ಪತ್ರಿಕಾ ಪ್ರಚಾರದಿಂದ ತುಂಬಾ ಪ್ರಸಿದ್ಧಿಗೆ ಬಂದು ಬಿಡುತ್ತಾನೆ. ಹಾಡಿ ಹೊಗಳುವ ಈ ಪರಿಯಿಂದ ಹುಲು ಮಾನವರು ಅತಿ ಶೀಘ್ರವಾಗಿ ಮಹಾನ್ ವ್ಯಕ್ತಿಯೆನಿಸಿ ಬಿಡುತ್ತಾನೆ. ಆದರೆ ಅನರ್ಹ ವ್ಯಕ್ತಿಯನ್ನು ಹೀಗೆ ಸುಳ್ಳೇ ಹೊಗಳಿ ಪ್ರಚಾರ ಮಾಡುವುದರಿಂದ ಆ ವ್ಯಕ್ತಿಗಾಗಲಿ ಸಮಾಜಕ್ಕಾಗಲಿ ಯಾವ ಒಳಿತಾಗುವುದಿಲ್ಲ. ಅಂತಹ ಪ್ರಚಾರಕ್ಕೆ ತತ್ಕಾಲದ ಲಾಭವಿರಬಹುದು, ಆದರೆ ಅದರಿಂದ ಶಾಶ್ವತ ಪ್ರಯೋಜನವೇನೂ ಆಗುವುದಿಲ್ಲ. ಆದ್ದರಿಂದ ಅಂತಹ ಕೆಲಸ ವೃಥಾ ಕಾಲಹರಣವಷ್ಟೇ. ನಿಜವಾದ ಪರಮ ಪುರುಷ ನಮ್ಮ ಹೊಗಳಿಕೆಗೆ ಪಾತ್ರನಾಗಬೇಕು. ನಮ್ಮ ಕಣ್ಣಿಗೆ ಕಾಣುವ ಈ ಎಲ್ಲವನ್ನು ಸೃಷ್ಟಿಸಿದವನು ಅವನು. ಈ ಸಂಗತಿಯನ್ನು ನಾವು ಭಾಗವತದ ಜನ್ಮಾದಿ ಅಸ್ಯ ಎಂಬ ಶ್ಲೋಕದಿಂದ ಆರಂಭಿಸಿ ಚರ್ಚಿಸಿದ್ದೇವೆ. ಹಾಡಿ ಹೊಗಳುವ ಅಥವಾ ಅದನ್ನು ಕೇಳುವ ಈ ಪ್ರವೃತ್ತಿ ಹೊಗಳಿಕೆಗೆ ಪಾತ್ರನಾದ ಪರಮಪುರುಷನತ್ತ ಹೊರಳಬೇಕು. ಅದು ಆನಂದವನ್ನು ತರುವುದು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಅತಃ ಪುಂಬೇದ್ವಿಜಶ್ರೇಷ್ಠ ವರ್ಣಾಶ್ರಮ ಸಂಸಿದ್ಧಿರ್ಹರಿತೋಷಣಂ. ತಸ್ಮಾತ್ ಏಕೇನ ಮನಸಾ ಭಗವಾನ್ ಶಾಶ್ವತಾ ಪತಿಃ ಶ್ರೋತವ್ಯಃ ಕೀರ್ತಿತವ್ಯಶ್ಚ ಧ್ಯೇಯಃ ಪೂಜ್ಯಶ್ಚ ನಿತ್ಯತಾ.
ಒಂದು ಸ್ಥಿರ ವ್ಯವಸ್ಥೆ ನಡೆಸ್ಬೇಕಂದ್ರೆ ಎಲ್ಲಾ ಕಡೆ ಒಂದೇನಾದ್ರೂ ಪ್ಲಾನಿಂಗ್ ಬೇಕು, ಒಂದು ಯೋಜನೆ ಬೇಕು, ಒಂದು ವ್ಯವಸ್ಥೆ, ಯಾರಿಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿರ್ಬೇಕು. ಈಗ ಒಂದು ಆಫೀಸ್ ನಡೆಸ್ತೀವಿ ಅಥವಾ ಒಂದು ಎಲ್ಲಾದ್ರೂ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇದ್ದೀವಿ, ಒಂದು ಕಮ್ಯುನಿಟಿಯಲ್ಲಿ ಇರ್ತಾ ಇದ್ದೀವಿ, ಎಲ್ಲ ಭಕ್ತರು ಸಂಘದಲ್ಲಿ ಎಲ್ಲಾ ಜನ ಜೊತೆ ಸಂಘದಲ್ಲಿ ಇರ್ತಾರೆ. ಈ ದೇಶವನ್ನು ನಡೆಸ್ಬೇಕು ಅಥವಾ ರಾಜ್ಯವನ್ನು ನಡೆಸ್ಬೇಕು, ಯಾವುದೇ ಏನೇ ನಡೆಸ್ಬೇಕಂದ್ರೆ ಒಂದು ವ್ಯವಸ್ಥೆ ಇರ್ಬೇಕು. ಆ ವ್ಯವಸ್ಥೆ ಇಲ್ಲಂದ್ರೆ ಏನು ನಡೆಯಲ್ಲ. ವ್ಯವಸ್ಥೆ ಅಂದ್ರೆ ಏನು, ಯಾರು ಏನ್ ಕೆಲಸ ಮಾಡ್ತಾರೆ, ಯಾರಿಗೆ ಏನು ಜವಾಬ್ದಾರಿಗಳಿದೆ ಅದು ಗೊತ್ತಿರ್ಬೇಕು. ಈಗ ಸ್ವಲ್ಪ ಯೋಚನೆ ಮಾಡಿ, ನಾವು ಭಾನುವಾರ ಕಾರ್ಯಕ್ರಮ ನಡೀತಾ ಇದೆ ಇಸ್ಕಾನ್ ಅಲ್ಲಿ, ಎಲ್ಲರೂ ಬರ್ತಾರೆ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ, ಪ್ರವಚನ ನಡೀತಾ ಇದೆ, ಪ್ರಸಾದ ಆಗ್ತಾ ಇದೆ. ಈಗ ಇದು ಬರೀ ಹೊರ್ಗಿಂದ ಜನರಿಗೆ ಕಾಣಿಸ್ಬೋದು, ಬರ್ತೀವಿ, ಪ್ರಸಾದ ತಿಂತೀವಿ, ಪ್ರವಚನದಲ್ಲಿ ಭಾಗವಹಿಸ್ತೀವಿ, ಆರತಿ ಮಾಡ್ತೀವಿ, ಹೋಗ್ತೀವಿ ಅಂತ. ಆದ್ರೆ ಆ ಇಡೀ ಇದಕ್ಕೆ ನಡೆಸ್ಲಿಕ್ಕೆ ಎಷ್ಟು ದೊಡ್ಡ ವ್ಯವಸ್ಥೆ ಬೇಕಾಗುತ್ತೆ, ಅದು ಸಾಮಾನ್ಯ ಜನರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಮುಂಚೆ ಪ್ಲಾನ್ ಮಾಡ್ಬೇಕು, ಯಾವ ವಾರ ಏನು ಪ್ರಸಾದ ಮಾಡ್ಬೇಕು, ಅದಕ್ಕೆ ಯಾರ ಸೇವೆಗೆ ಇರ್ತಾರೆ, ಬೆಳಿಗ್ಗೆ ಸಾಯಂಕಾಲ ಯಾವ ತರ ಇರುತ್ತೆ, ಇದು ಈ ವ್ಯವಸ್ಥೆಯನ್ನು ಯೋಜನೆ ಮಾಡ್ಬೇಕು. ಆ ತರ ದೊಡ್ಡ ದೊಡ್ಡ ಕಂಪನಿಗಳು ಅವ್ರದ್ದು ಕೂಡ ಮ್ಯಾನೇಜ್ಮೆಂಟ್ ಇರುತ್ತೆ. ಈಗ ಎಲ್ಲ ಈ ಒಂದು ಸಣ್ಣ ಕಂಪನಿ ಆಗ್ಲಿ ಅಥವಾ ನಮ್ದೊಂದು ಸಣ್ಣ ಇಸ್ಕಾನ್ ಸೆಂಟರ್ ಆಗ್ಲಿ, ಇವೆಲ್ಲ ವ್ಯವಸ್ಥೆ ನಡೆಸ್ಲಿಕ್ಕೆ ಶಿಸ್ತು ಅಚ್ಚುಕಟ್ಟಾಗಿರುವಂತ ವ್ಯವಸ್ಥೆ ಇದ್ರೆ ಸರಿಯಾಗಿ ನಡೀತೆ. ಈಗ ಇಡೀ ಪ್ರಪಂಚವನ್ನು ನಡೆಸ್ಬೇಕು, ಅದಕ್ಕೆ ಎಷ್ಟು ದೊಡ್ಡ ವ್ಯವಸ್ಥೆ ಬೇಕು. ಈಗ ಒಂದು ಈ ಟ್ರಾಫಿಕ್ ಸಿಗ್ನಲ್ ಇದೆ, ಒಂದಿನ ಟ್ರಾಫಿಕ್ ಸಿಗ್ನಲ್ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಏನೇನೋ ಆಗ್ಬಿಡುತ್ತೆ. ಅದಕ್ಕೆ ಈ ತುಮಕೂರಲ್ಲಿ ಒಂದ್ ಸಣ್ಣ ಸಿಗ್ನಲ್ ಅಲ್ಲಿ ಸರಿಯಾಗಿ ನಡಿಬೇಕಂದ್ರೆ ಎಷ್ಟು ವ್ಯವಸ್ಥೆ ಮಾಡ್ಬೇಕು. ಈ ಇಡೀ ಮನುಷ್ಯ ಸಮಾಜವನ್ನೇ ಸರಿಯಾಗಿ ನಡೆಸ್ಬೇಕು, ಇಡೀ ಭೂಮಿಯನ್ನು ಸರಿಯಾಗಿ ನಡೆಸ್ಬೇಕಂದ್ರೆ ಎಷ್ಟು ವ್ಯವಸ್ಥೆ ಮಾಡ್ಬೇಕು. ಆ ಯೋಜನೆಗೆ ಭಗವಂತ ವರ್ಣಾಶ್ರಮ ಅನ್ನುವಂತ ಯೋಜನೆಯಿಂದ ಈ ವ್ಯವಸ್ಥೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶ ತಸ್ಯ ಕರ್ತಾರಂ ಅಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ ಅಂತ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಈ 4 ವರ್ಣಗಳು, 4 ಆಶ್ರಮಗಳ ವ್ಯವಸ್ಥೆ ಸ್ವತಃ ಭಗವಂತನೇ ಸೃಷ್ಟಿ ಮಾಡಿದಾನೆ ಈ ಸಮಾಜವನ್ನು ಸರಿಯಾಗಿ ನಡೆಸ್ಲಿಕ್ಕೆ. 4 ವರ್ಣಗಳು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಮತ್ತೆ 4 ಆಶ್ರಮಗಳಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಈಗ ಪ್ರತಿಯೊಬ್ಬ ವ್ಯಕ್ತಿ ಆರಂಭಿಕ 25 ವರ್ಷ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಬ್ರಹ್ಮಚಾರಿ ಇರ್ತಾನೆ. ಬ್ರಹ್ಮಚಾರಿಯಾಗಿ ಅವ್ರು ಏನ್ ಮಾಡ್ತಾನೆ, ಬ್ರಹ್ಮಚಾರಿ ಗುರುಕುಲೆ ವಾಸನದ ಅಂತಂ ಗುರೋರ್ಹಿತಂ ಆಚರಣ ದಾಸವ ನೀಚೋ ಗುರು ಸುದೃಢ ಸೌರದಂ. ಅವನು ಬ್ರಹ್ಮಚಾರಿಯಾಗಿ ಗುರುಕುಲದಲ್ಲಿ ಹೋಗ್ತಾನೆ. ಗುರುಕುಲದಲ್ಲಿ ಹೋಗಿ ಗುರುಗಳ ಆಶ್ರಯ ತಗೊಂಡು ಅವರ ಹತ್ರ ನೀಚವಾಗಿ ಸೇವಾ ಮಾಡ್ತಾನೆ. ನೀಚವಾಗಿ ಅಂದ್ರೆ ನಾನು ತುಂಬಾ ಚಿಕ್ಕವನಿದ್ದೇನೆ, ಗುರುಗಳು ದೊಡ್ಡ ಜ್ಞಾನಿಗಳಿದ್ದಾರೆ, ಅವ್ರ ಸೇವೆ, ಅವ್ರ ಮಾರ್ಗದರ್ಶನದಲ್ಲಿ ನಾನಿದ್ರೆ ನನ್ನ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನುವಂತ ಭಾವನೆಯಲ್ಲಿ ಸೇವೆ ಮಾಡ್ತಾನೆ ಗುರುಗಳದ್ದು. ಅವನು ರಾಜಮಂತಂದಿಲ್ಲಾದ್ರೂ ಬಂದಿರ್ಲಿ ಏನ್ ತೊಂದ್ರೆ ಇಲ್ಲ, ಗುರುಗಳ ಆಶ್ರಯದಲ್ಲಿದ್ದಾನೆ ಅಂದ್ರೆ ಗುರುಗಳ ಶಿಷ್ಯನ್ ತರ ಇರ್ಬೇಕು, ಅವ್ರಿಗೆ ದೈನ್ಯ ಭಾವದಿಂದ ಅವ್ರು ಸೇವೆ ಮಾಡ್ಬೇಕು. ಅದು ಬ್ರಹ್ಮಚಾರಿ ಜೀವನ. ಆಮೇಲೆ ಇಷ್ಟೆಲ್ಲ ಆಗಿ ಬ್ರಹ್ಮಚಾರಿ ತರಬೇತಿ ಪಡ್ಕೊಂಡಾದ್ಮೇಲೆ ಅವರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಗೃಹಸ್ಥಾಶ್ರಮದಲ್ಲಿ ಅದರದ್ದೇ ಆದ ಧರ್ಮಗಳಿರ್ತಾವೆ, ಯಜ್ಞ ಯಾಗಾದಿಗಳಿರ್ತಾವೆ, ಆಮೇಲೆ ದೇವತಾ ಕರ್ಮಗಳಿರ್ತಾವೆ, ಪಿತೃಕರ್ಮಗಳಿರ್ತಾವೆ, ವಿಷ್ಣು ಪೂಜನೆ ಇರ್ತದೆ, ಆಮೇಲೆ ದಾನ ಧರ್ಮ ಇರುತ್ತೆ, ಇನ್ನಷ್ಟು ಜನರಿಗೆ ಸಾಕ್ಬೇಕು, ಅದೆಲ್ಲ ಜವಾಬ್ದಾರಿ ಗೃಹಸ್ಥಾಶ್ರಮದಲ್ಲಿ ಇರುತ್ತೆ. ಈ ತರ ಗೃಹಸ್ಥಾಶ್ರಮ ಮತ್ತೆ ಮಕ್ಕಳನ್ನ ಹುಟ್ಟಿಸ್ಬೇಕು, ಆ ಹುಟ್ಟಿಸಿರೋ ಮಕ್ಕಳನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಸ್ಬೇಕು, ಧಾರ್ಮಿಕ ವಾತಾವರಣದಲ್ಲಿ ಬೆಳೆಸ್ಬೇಕು. ಇದೆಲ್ಲ ಜವಾಬ್ದಾರಿ ಗೃಹಸ್ಥಾಶ್ರಮದಿದೆ. ಗೃಹಸ್ಥಾಶ್ರಮದಲ್ಲಿ ಇನ್ನೂ ಎಷ್ಟು ಜವಾಬ್ದಾರಿಗಳಿದಾವೆ. ಸಮಾಜದಲ್ಲಿ ಎಲ್ಲಾ ಜನರ ಜೊತೆಗೆ ವ್ಯವಹಾರ ಮಾಡೋದು ಗೃಹಸ್ಥಾಶ್ರಮದವ್ರದ್ದೇ ಜವಾಬ್ದಾರಿ. ಅದಕ್ಕೆ ಅವ್ರ ಪರಿವಾರ ದೊಡ್ಡದಾಗಿರುತ್ತೆ, ಸುಮಾರು ಜನರ ಪರಿಚಯದವ್ರ ಜೊತೆಗೆ ಸಂಬಂಧ ಇಟ್ಕೋಬೇಕು. ಇದೆಲ್ಲ ಬಹಳ ಮಹತ್ವಪೂರ್ಣ ಆದದ್ದು ಕರ್ತವ್ಯಗಳು ಗೃಹಸ್ಥಾಶ್ರಮದಲ್ಲಿ. ಗೃಹಸ್ಥಾಶ್ರಮ ಆದ್ಮೇಲೆ ಮುಂದಿನ ಸ್ತರದಲ್ಲಿ ಏನಾಗುತ್ತೆ, ವಾನಪ್ರಸ್ಥಾಶ್ರಮ ಬರ್ತಾರೆ. ವಾನಪ್ರಸ್ಥಾಶ್ರಮ ಅಂದ್ರೆ ಈ ನಿಜವಾದ ಬ್ರಹ್ಮಚಾರಿ ಗೃಹಸ್ಥ ಪಾಲನೆ ಮಾಡಿದವರು ವಾನಪ್ರಸ್ಥಾಶ್ರಮ ಬಂದ್ಬಿಡ್ತಾರೆ. ವಾನಪ್ರಸ್ಥ ಅಂದ್ರೆ ಇನ್ನ ನಿವೃತ್ತಿ, ಇನ್ನ ನಮ್ಮ ಮನೆ ಪರಿವಾರದ ಜವಾಬ್ದಾರಿಗಳು ಮುಗಿದು ಇನ್ನ ಅದನ್ನ ಕಟ್ ಮಾಡ್ಬೇಕು, ಆ ಸಂಬಂಧವನ್ನು ಬಿಟ್ಟು
ನಾವು ಭಗವಂತನಿಗೆ ಜಾಸ್ತಿ ಸಮರ್ಪಣೆ ಆಗ್ಬೇಕು, ಭಗವಂತನ ಸೇವೆಗೋಸ್ಕರ ಸಮಯ ಜಾಸ್ತಿ ಕಳಿಬೇಕು. ಈಗ ಇವತ್ತಿನ ಕಾಲದಲ್ಲಿ ಧೃತರಾಷ್ಟ್ರ ಆತರ ಇದ್ರು. ಧೃತರಾಷ್ಟ್ರ ಏನ್ ಮಾಡ್ತಾ ಇದ್ರು ಅಂದ್ರೆ, ವಯಸ್ಸಾದ್ರೂ ಕೂಡ ಇನ್ನು ಮನೆಯಲ್ಲೇ ಇರ್ತಾ ಇದ್ರು, ಮನೆ ಜವಾಬ್ದಾರಿಗಳನ್ನ ನೋಡ್ತಾ ಇದ್ರು. ವಿದುರ ಬಂದು ಬೈದ್ ಬಿಟ್ರು, ನಿಮ್ಗೆ ಇಷ್ಟು ವಯಸ್ಸಾದ್ರೂ ಕೂಡ ಇನ್ನು ಮನೆಯಲ್ಲೇ ಇದ್ಬಿಟ್ಟಿದ್ದೀರಾ, ಯಾರು ನಿಮ್ಮ 100 ಮಕ್ಕಳನ್ನ ಹತ್ಯೆ ಮಾಡಿದ್ರು ಅಂತವ್ರ ಆಶ್ರಯ ತಗೊಂಡು ಊಟ ಮಾಡ್ತಾ ಅವ್ರು ಕೊಟ್ಟಿದ್ದ ಅನ್ನವನ್ನು ತಿಂದು ಬದುಕ್ತಾ ಇದ್ರಲ್ಲ ನೀವು ಅಂತ ಬೈದ್ರು. ಅದಕ್ಕೆ ಸರಿಯಾಗಿ ಬ್ರಹ್ಮಚಾರ್ಯ ಗೃಹಸ್ಥಾಶ್ರಮ ಧರ್ಮ ಪಾಲನೆ ಮಾಡ್ಲಿಲ್ಲ ಅಂದ್ರೆ ವಾನಪ್ರಸ್ಥ ಆಗುವಂತ ಶಕ್ತಿ ಬರಲ್ಲ. ವಾನಪ್ರಸ್ಥ ಅಂದ್ರೆ ಮನೆಯನ್ನು ತ್ಯಾಗ ಮಾಡಿ ಭಗವಂತನ ಸೇವೆಗೋಸ್ಕರ ಮುಂದಿನ ಕಾಲ ಕಳಿಬೇಕು. ಇದಾದ್ಮೇಲೆ ಕೊನೆಯ ಕಾಲಕ್ಕೆ ಸನ್ಯಾಸ ಅಂತಾರೆ. ಸನ್ಯಾಸದಲ್ಲಿ ನಮ್ಮ ಇಡೀ ಜೀವನವನ್ನೇ, ನಮ್ಮ ಕರ್ಮ, ಮನಸ್ಸ, ವಾಚ ಎಲ್ಲ ಭಗವಂತನಿಗೆ ಪೂರ್ತಿ ಸಮರ್ಪಣೆ ಮಾಡಿ ಕೊನೆ ಕಾಲದಲ್ಲಿ ಬರೀ ಭಗವಂತನ ಧ್ಯಾನ ಒಂದೇ ಇರ್ಬೇಕು. ಆ ಸ್ತರಕ್ಕೆ ಮುಟ್ಟಿದವರಿಗೆ ಸನ್ಯಾಸಿಗಳಂತಾರೆ. ಈ ತರ 4 ಆಶ್ರಮಗಳಿದಾವೆ, 4 ವರ್ಣಗಳಿದಾವೆ. ಆ ಕರ್ಮಾನುಸಾರವಾಗಿ ಯಾವ್ಯಾವ ಗುಣದಲ್ಲಿ, ಕೆಲವೊಂದ್ ಜನ ಸತ್ವಗುಣದಲ್ಲಿ ಇರ್ತಾರೆ, ಕೆಲವೊಂದ್ ಜನ ರಜೋಗುಣದಲ್ಲಿ ಇರ್ತಾರೆ, ಕೆಲವೊಂದ್ ಜನ ಮಿಶ್ರ ಗುಣದಲ್ಲಿ ಇರ್ತಾರೆ, ಕೆಲವೊಂದ್ ಜನ ತಮೋಗುಣದಲ್ಲಿ ಇರ್ತಾರೆ. ಈ ತರ ಬೇರೆ ಬೇರೆ ಗುಣದಲ್ಲಿ ಇರುವಂತ ಜನರಿಗೆ, ಕೆಲವೊಂದ್ ಜನರು ಬುದ್ಧಿವಂತರು ಇರ್ತಾರೆ, ಬ್ರಾಹ್ಮಣ ಅಂತ ಅನ್ಸ್ಕೊಳ್ತಾರೆ. ಇನ್ನ ಕೆಲವೊಂದ್ ಜನರು ಕ್ಷತ್ರಿಯರು, ಅವರು ಈಶ್ವರ ಭಾವ ಇರುತ್ತೆ, ರಜೋಗುಣ ಇರುತ್ತೆ, ಅದಕ್ಕೆ ಅವರು ಎಲ್ಲರ ಪ್ರಜಾಗಳನ್ನ ರಕ್ಷಣೆ ಮಾಡ್ತಾರೆ. ಆಮೇಲೆ ವೈಶ್ಯ ಭಾಗವಿರುತ್ತೆ, ವೈಶ್ಯ ವರ್ಗದವರು ಏನ್ ಮಾಡ್ತಾರೆ ಅಂದ್ರೆ ವ್ಯಾಪಾರ ಮಾಡ್ತಾರೆ, ವ್ಯಾಪಾರ ಮಾಡಿ ಆ ಲಾಭವನ್ನು ಸಮಾಜಕ್ಕೆ ಹಂಚ್ತಾರೆ. ಮತ್ತೆ ಶೂದ್ರರು ಅವರಿಗೆ ಏನಾದ್ರು ವಿಶೇಷ ಕೌಶಲ್ಯ ಇರಲ್ಲ, ವಿಶೇಷ ಯೋಗ್ಯತೆ ಇರಲ್ಲ ಸ್ವಾತಂತ್ರ್ಯವಾಗಿ ಏನಾದ್ರು ಮಾಡ್ಬೇಕಂತ, ಅದಕ್ಕೆ ಅವರು ಪರಿಚಾರ್ಯ ಮಾಡ್ತಾರೆ, ಬೇರೆ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿ ಜೀವನ ನಡೆಸ್ತಾರೆ. ಈ ತರ 4 ವರ್ಣಗಳು ಇಡೀ ಮನುಷ್ಯ ಸಮಾಜದಲ್ಲಿದೆ. ಸ್ವಲ್ಪ ವರ್ಷದ ಹಿಂದೆ ಒಬ್ರು ನನಗೆ ಸಿಕ್ಕಿದ್ರು. ಅವ್ರು ನನಗೆ ಹೇಳಿದ್ರು, ನನಗೆ ಈ ಮನು ಕೊಟ್ಟಿರೋ ಉಪದೇಶಗಳ ಬಗ್ಗೆ ತುಂಬಾ ಇಷ್ಟಾನೇ ಇಲ್ಲ, ಅವ್ರು ಬಹಳ ಕೆಟ್ಟ ಉಪದೇಶಗಳನ್ನ ಕೊಟ್ಟಿದ್ದಾರೆ ಅಂತ. ಅವಾಗ ನಾನ್ ಕೇಳಿದೆ, ಏನಂತ ಕೆಟ್ಟ ಉಪದೇಶಗಳನ್ನ ಕೊಟ್ಟಿದ್ದಾರೆ ಮನು ಅವರು, ಹೇಳಿ ನೀವು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ಅವರು ಈ ಚತುರ್ವರ್ಣದ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ, ಈ ಚತುರ್ವರ್ಣ ಬಹಳ ಕೆಟ್ಟಾಗಿದೆ, ಈ ತರ ಭೇದ ಭಾವ ಮಾಡಬಾರ್ದು ಮನುಷ್ಯ ಸಮಾಜದಲ್ಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಭೇದ ಭಾವ ಮಾಡಬಾರ್ದು ಮನುಷ್ಯ ಸಮಾಜದಲ್ಲಿ ಅಂತ ಹೇಳಿದ್ರು. ನಾನು ಪ್ರಶ್ನೆ ಕೇಳಿದೆ, ನನಗೆ ಜಗತ್ತಿನಲ್ಲಿ ಒಂದು ಮೂಲೆಗೆ ಹೋಗಿ ಅಲ್ಲಿ 4 ಭೇದಗಳು ಇಲ್ಲ ಅನ್ನುವಂತ ತೋರಿಸ್ಕೊಂಡ್ ಬನ್ನಿ. ಬುದ್ಧಿವಂತ ಜನರು ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದ್ದಾರೆ, ಆಮೇಲೆ ರಕ್ಷಣೆ ಮಾಡುವಂತ ನಾಯಕರು ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದ್ದಾರೆ, ವ್ಯಾಪಾರಿಗಳು ಎಲ್ಲಾ ಕಡೆ ಇದ್ದಾರೆ, ಕೂಲಿ ಕೆಲಸ ಮಾಡುವಂತ ಶೂದ್ರರು ಎಲ್ಲಾ ಕಡೆ ಇದ್ದಾರೆ. ಈ 4 ವರ್ಣಗಳು ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದೆ. ಇದು ಜನ್ಮದ ಅಧಿಕಾರ ಅಲ್ಲ, ಇದು ಅವರ ಗುಣ ಮತ್ತೆ ಅವರ ಕರ್ಮಗಳ ಅಧಿಕಾರ. ಅದಕ್ಕೆ ಈ ವ್ಯವಸ್ಥೆ ಎಲ್ಲಾ ಕಡೆ ಇರುತ್ತೆ. ಇದು ಜಾತಿವಾದ ಅಲ್ಲ. ಇವತ್ತೇನಾಗಿದೆ ಅಂದ್ರೆ ಜಾತಿವಾದ ಆಗ್ಬಿಟ್ಟಿದೆ ಹೊರತು ಅದು ವರ್ಣ ಮತ್ತೆ ಆಶ್ರಮದ ಜವಾಬ್ದಾರಿಗಳು ಯಾರು ತಗೊಳ್ತಾ ಇಲ್ಲ. ನೋಡಿ, 4 ವರ್ಣಗಳು, 4 ಆಶ್ರಮಗಳು ಅಂದ್ರೆ ಅವ್ರದೇ ಆದ ಕರ್ತವ್ಯಗಳಿರ್ತಾವ ಮನುಷ್ಯ ಸಮಾಜದಲ್ಲಿ, ಅವ್ರದೇ ಆದ ಧರ್ಮ ಇರುತ್ತೆ ಮನುಷ್ಯ ಸಮಾಜದಲ್ಲಿ. ಇವತ್ತು ಕರ್ತವ್ಯ ಧರ್ಮಗಳು ಪಾಲನೆ ಮಾಡೋದು ಯಾರಿಗೂ ಬೇಡಾಗಿದೆ, ಆದ್ರೆ ಆ ಜಾತಿಗೆ ಸಂಬಂಧಿಸಿರುವಂತ ಲಾಭಗಳೇನಿದೆ ಅದು ಎಲ್ಲರಿಗೂ ಬೇಕಾಗಿದೆ. ಅವ್ರಿಗೆ ಏನಾದ್ರು ಸೀಟ್ ಸಿಗುತ್ತಾ, ಅಥವಾ ಏನಾದ್ರು ಅವರಿಗೆ ಕೋಟಾ ಸಿಗುತ್ತಾ, ಇದೆಲ್ಲ ಲಾಭ ಎಲ್ಲರಿಗೂ ಬೇಕಾಗಿದೆ ಹೊರತು ಅದಕ್ಕೆ ಸಂಬಂಧಿಸಿದ ಕರ್ತವ್ಯಗಳು ಯಾರಿಗೂ ಬೇಡಾಗಿದೆ. ಸಮಾಜದಲ್ಲಿ ಸ್ಥಿರತೆ ಬರ್ಬೇಕಂದ್ರೆ ಸಣ್ಣ ವಯಸ್ಸಿನಿಂದ ಅವರಿಗೆ ಅವರ ವರ್ಣಾನುಸಾರವಾಗಿ ತರಬೇತಿ ಕೊಡ್ಬೇಕು. ಇವತ್ತು ನೋಡಿ, ಒಬ್ಬ ವ್ಯಕ್ತಿ ಸ್ಕೂಲ್ ಹೋಗ್ತಾನೆ, ಸ್ಕೂಲ್ಗೆ ಹೋಗಿ ಕಾಲೇಜ್ ಹೋಗ್ತಾನೆ, ಕಾಲೇಜ್ ಹೋಗಿ ಡಿಗ್ರಿ ಮುಗಿಸ್ತಾನೆ, ಡಿಗ್ರಿ ಮುಗಿಸಿದ್ಮೇಲೂ ಕೂಡ ಉದ್ಯೋಗ ಇಲ್ಲ, ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾವ್ದು ಸಿಕ್ಕಿದ ಕೆಲಸ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಇಲ್ಲ, ಮುಂದೆ ಇನ್ನೊಂದ್ 2 ವರ್ಷ ಶಿಕ್ಷಣ ಮಾಡ್ತಾರೆ, MBA ಮಾಡ್ತಾರೆ, MTech ಮಾಡ್ತಾರೆ, MCA ಮಾಡ್ತಾರೆ, ಮತ್ತೇನೋ ಮಾಡಿ ಅದಾದ್ಮೇಲೂ ಕೂಡ ನಾವು ಓದಿದ್ರ ಬಗ್ಗೆನೆ ನಮ್ ಕೆಲಸ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬಹುತೇಕ ಜನ ಏನ್ ಓದಿರ್ತಾರೆ ಅದ್ ಬಿಟ್ಟು ಬೇರೆ ಕೆಲಸವನ್ನೇ ಮಾಡ್ತಾರೆ. ಯಾಕೆ ಈ ತರ ಅವ್ಯವಸ್ಥೆ ಇದೆ? 25 ವರ್ಷ ಆದ್ರೂ ನಾನ್ ಜೀವನದಲ್ಲಿ ಏನ್ ಕೆಲಸ ಮಾಡ್ತೇನೆ ಅನ್ನೋ ಸ್ಥಿರತೆ ಅವ್ರ ಜೀವನದಲ್ಲಿ ಇಲ್ಲ. ಆ ಸ್ಥಿರತೆ ಇಲ್ಲದೆ ಇರೋದ್ರಿಂದ ಮನುಷ್ಯ ಸಮಾಜದಲ್ಲಿ ಯಾರು ಸುಖಿ ಆಗಿಲ್ಲ, ಎಲ್ಲರೂ ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಯಾವಾಗ ಮನುಷ್ಯ ಸಮಾಜದಲ್ಲಿತ್ತು ಆವಾಗ ತುಂಬಾ ಸ್ಥಿರತೆ ಇತ್ತು. ಒಬ್ಬ ಚಿಕ್ಕ ಹುಡುಗ, ಅವನಲ್ಲಿ ಯಾವುದೇ ಉದ್ಯೋಗ ಇರ್ಬೋದು, ಬ್ರಾಹ್ಮಣತ್ವ ಇರ್ಬೋದು, ಶೂದ್ರತ್ವ ಇರ್ಬೋದು, ರೈತನ ಮಗ ಇರ್ಬೋದು, ಅವನಿಗೆ ಸ್ಥಿರತೆ ಇರ್ತಿತ್ತು. ಏನಂತೆ, ಈಗ ಹೌದಪ್ಪ, ನನ್ನ ಕರಿಯರ್ ಇಷ್ಟೇ, ಇದು ನನ್ನ ಪೂರ್ವಜನ್ಮದ ಪುಣ್ಯದಿಂದ ಬಂದಿದೆ, ಈ ಕರಿಯರ್ ನಾನು ಸ್ವೀಕಾರ ಮಾಡ್ತೇನೆ. ಅದಕ್ಕೆ ಅವನಿಗೆ ಚಿಂತೆ ಇರ್ಲಿಲ್ಲ, ನಾಳೆ ಭವಿಷ್ಯದಲ್ಲಿ ನನಗೆ ಹೇಗ್ ಬದುಕ್ಲಿ, ನಾನು
ಏನು ಮಾಡ್ಲಿ, ನಾನು ಏನು ಉದ್ಯೋಗ ಹುಡುಕ್ಬೇಕು, ಅದಕ್ಕಿಂತ ಮುಂಚೆ ಯಾವ ಶಿಕ್ಷಣ, ಯಾವ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕು, ಯಾವ ಸ್ಕೂಲಿಂದ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನನಗೆ ಯಾವ ಕಾಲೇಜ್ ಸಿಗುತ್ತೆ, ಅಷ್ಟು ಡೊನೇಷನ್ ನಮ್ಮ ಅಪ್ಪ ಕೊಡ್ತಾರೋ ಇಲ್ಲೋ, ಯಾವುದೂ ಚಿಂತೆ ಇರಲಿಲ್ಲ. ಯಾಕಂದ್ರೆ ತುಂಬಾ ವ್ಯವಸ್ಥಿತವಾದಂತ ಪದ್ಧತಿ ಇರ್ತಿತ್ತು, ಒಳ್ಳೆ ವ್ಯವಸ್ಥೆ ಇರ್ತಿತ್ತು. ಇಂಥ ಚೆನ್ನಾಗಿರುವಂತ ವ್ಯವಸ್ಥೆಯಲ್ಲಿ ಯಾರಿಗೂ ಚಿಂತೆ ಇರಲಿಲ್ಲ. ಅವರು ಆ ಉದ್ಯೋಗವನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಕೊನೆಗೆ ಹೊಟ್ಟೆ ಸಾಕ್ಬೇಕು, ಅದಕ್ಕೋಸ್ಕರ ಇಷ್ಟೆಲ್ಲ ದೊಡ್ಡ ವ್ಯವಸ್ಥೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಜನ ತಮ್ಮ ವರ್ಣಾನುಸಾರವಾಗಿ ಏನಿರ್ತಿತ್ತು ಅದನ್ನ ಸ್ವೀಕಾರ ಮಾಡ್ತಿದ್ರು. ಆ ಸ್ಥಿರತೆ ಮನುಷ್ಯ ಸಮಾಜದಲ್ಲಿ ಬರ್ಬೇಕು. ನಾವು ಬನ್ನಿ ಚರ್ಚೆ ಮಾಡ್ತಾ ಇದ್ವಿ, ಭಕ್ತಿಯಲ್ಲಿ ಪ್ರಗತಿ ಆಗ್ಬೇಕಂದ್ರೆ ಆದಾಯ ಸ್ಥಿರತೆ ಇರಬೇಕು. ನಮ್ಮ ಧನ ಎಲ್ಲಿಂದ ಬರುತ್ತೆ, ನಮ್ಮ ದುಡ್ಡು ಎಲ್ಲಿಂದ ಬರುತ್ತೆ, ಆ ವ್ಯವಸ್ಥೆಯಲ್ಲಿ ಸ್ಥಿರತೆ ಇದ್ದಾಗ ನಮ್ಮ ಭಕ್ತಿ ಸುಲಭ ಆಗುತ್ತೆ. ನಮ್ಗೆ ಯಾವಾಗ್ಲೂ ಚಿಂತೆ ಇರುತ್ತೆ, ಈ ಸರಿ ನಂಗೆ ಪ್ರಮೋಷನ್ ಸಿಗುತ್ತೋ ಇಲ್ಲೋ, ನನ್ನ ಜಾಬ್ ಅಲ್ಲಿ ಏನ್ ಇಂಪ್ರೂವ್ಮೆಂಟ್ ಆಗುತ್ತೆ, ನಾನು ಕಂಪನಿ ಚೇಂಜ್ ಮಾಡ್ಬೇಕೇನೋ, ನಾನು ಬೇರೆ ಸ್ಟ್ರೀಮ್ ತಗೋಬೇಕೇನೋ, ಹೊಸ ಏನಾದ್ರು ಟೆಕ್ನಾಲಜಿ ಕಲಿಬೇಕೇನೋ, ಈ ಚಿಂತೆಯಲ್ಲಿ ನಿರಂತರವಾಗಿ ಬದುಕ್ತಾ ಇದ್ರೆ ನಮ್ಮ ಭಕ್ತಿಯಲ್ಲಿ ಸ್ಥಿರತೆ ಬರಲ್ಲ. ಈಗ ನೋಡಿ, ಪ್ರತಿಯೊಂದು 2 ವರ್ಷದಲ್ಲಿ ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಮತ್ತೆ ಆ ವ್ಯಕ್ತಿ ಆ ಹೊಸ ಟೆಕ್ನಾಲಜಿ ಕಲಿಬೇಕು. ಮತ್ತೆ ಅದರಲ್ಲಿ ಈಗ ಇಂಜಿನಿಯರಿಂಗ್ ಮಾಡಿರೋರು ಬರೀ ತಮ್ಮ ಇಂಜಿನಿಯರಿಂಗ್ ಮೇಲೆ ಅವರಿಗೆ ಜಾಬ್ ಸಿಗಲ್ಲ, ಏನಾದ್ರೂ ಹೊಸದ್ ಕಲಿಬೇಕು, ಅದನ್ನ 2-3 ವರ್ಷ ಮಾಡ್ಬೇಕು, ಮತ್ತೇನಾದ್ರೂ ಹೊಸದ್ ಬಂದಿರುತ್ತೆ ಅದನ್ನ ಹೊಸ ಕಲಿಬೇಕು. ಯಾಕೆ ಇಷ್ಟು ರಜೋಗುಣದಲ್ಲಿ ಇಷ್ಟು ಅಸ್ಥಿರತೆ ಇರುತ್ತೆ ಅಂದ್ರೆ, ನಾವು ಎಷ್ಟು ಕಷ್ಟಪಟ್ಟು ಓದಿದ್ರು, ಎಷ್ಟು ಕಷ್ಟಪಟ್ಟು ಮಾಡಿದ್ರು, ನಮ್ಗೆ ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಆದ್ರೆ ಭಗವಂತನ ವ್ಯವಸ್ಥೆ ಆತರ ಇಲ್ಲ. ಭಗವಂತನ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬನಿಗೆ ಕೆಲಸ ಇತ್ತು. ಕೆಲಸ ಇಲ್ಲದೆ ಇರುವಂತವ್ರು ಯಾರೂ ಇರ್ಲಿಲ್ಲ. ಇವತ್ತು ನಾವು ಫ್ಯಾಕ್ಟರಿ ಸಭ್ಯತೆ ಮಾಡಿ ಅವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೇವೆ, ಅದಕ್ಕೆ ನಿರುದ್ಯೋಗೀಕರಣ ಆಗಿದೆ. ಈ ಅವ್ಯವಸ್ಥೆ ಇಲ್ಲದೆ ಇದ್ದು ಭಗವಂತನ ವರ್ಣಾಶ್ರಮ ವ್ಯವಸ್ಥೆ ಇತ್ತು ಅಂದ್ರೆ ಬ್ರಾಹ್ಮಣನಿಗೂ ಕೆಲಸ ಇತ್ತು, ಶೂದ್ರನಿಗೂ ಕೆಲಸ ಇತ್ತು, ಕ್ಷತ್ರಿಯನಿಗೂ ಕೆಲಸ ಇತ್ತು. ಇವತ್ತು ಮಷೀನ್ಗಳು ಬಂದ್ಬಿಟ್ಟಿತ್ತು. ಒಬ್ಬ ಮನುಷ್ಯ ಮಾಡುವಂತ 100 ಮನುಷ್ಯ ಮಾಡುವಂತ ಕೆಲಸ ಒಂದು ಮಷೀನ್ ಮಾಡ್ಬಿಡುತ್ತೆ. ಅದಕ್ಕೆ ಆ 100 ಜನರಿಗೆ ಉದ್ಯೋಗನೇ ಇಲ್ಲ. ಈಗ ನೋಡಿ, AI ಬರ್ತಾ ಇದೆ. AI ಬಂದಿರೋದ್ರಿಂದ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂತಾರೆ. ಅದಕ್ಕೆ ಇಂಟೆಲಿಜೆನ್ಸ್ ಅಲ್ಲ, ಅದು ತಪ್ಪು ಶಬ್ದ ಅದು. ಯಾಕಂದ್ರೆ ನಿಜವಾದ ಬುದ್ಧಿ, ಇಂಟೆಲಿಜೆನ್ಸ್ ಅಂದ್ರೆ ಏನು, ಅವರು ಬರೀ ಕೆಲವೊಂದು 10 ವಸ್ತುಗಳನ್ನ ಹತ್ತಾರು ವಿಷಯಗಳನ್ನ ತಗೊಂಡು ನೋಡ್ಕೊಂಡು ನಮಗೆ ನಮ್ಮ ಮುಂದೆ ಇಡ್ತಾ ಇದ್ರೆ ಅದಕ್ಕೆ ಬುದ್ಧಿ ಅನ್ನಲ್ಲ, ಅದಕ್ಕೆ ಇಂಟೆಲಿಜೆನ್ಸ್ ಅನ್ನಲ್ಲ. ಅವ್ರ ಭಾವನೆಗಳನ್ನ ನೋಡ್ಬೇಕು, ಸಂಬಂಧವನ್ನ ನೋಡ್ಬೇಕು, ಇವೆಲ್ಲ ಮಾಡ್ಬೇಕು. ಅದೆಲ್ಲ ಮಾಡುವಂತದ್ದು ಮಷೀನ್ ಸಾಧ್ಯನೇ ಇಲ್ಲ, ಅದು ಮನುಷ್ಯನೇ ಮಾಡ್ಲಿಕ್ಕೆ ಸಾಧ್ಯ. ಆದ್ರೂ ಕೂಡ ಇವ್ರು AI ಅಂತ ಇದ್ದಾರೆ. ಆ AI ದಿಂದ ನೋಡಿ, ಈಗ ಸಾವಿರಾರು ಜನ ಮಾಡೋ ಕೆಲಸ ಅದು ಒಂದು ಮಾಡ್ಬಿಡುತ್ತೆ. ಅದರಿಂದ ಎಷ್ಟು ಜನರಿಗೆ ಉದ್ಯೋಗದ ಕೊರತೆ. ನಿಮ್ ಕೆಲಸ ಏನೋ ಬೇಗ ಆಗ್ಬಿಡ್ಬೋದು, ಆದ್ರೆ ಅಷ್ಟು ಬೇಗ ಮಾಡೋದೇನು ಅವಶ್ಯಕತೆ ಇದೆ. ಕೆಲಸ ಸರಿಯಾದ ಸಮಯದಲ್ಲಿ ಆಗ್ಲಿ. ಈಗ ಒಂದು ಭತ್ತ ಬೆಳಿಬೇಕಂದ್ರೆ ಅದಕ್ಕೆ 4 ತಿಂಗಳು 6 ತಿಂಗಳು ಸಮಯ ತಗೊಳುತ್ತೆ. ಅದು ಮೊಳಕೆ ಬಿಡ್ಬೇಕು, ಮೊಳಕೆ ಬಿಟ್ಟ ಮೇಲೆ ಅದನ್ನ ಹಾಕ್ಬೇಕು, ಅದಾದ್ಮೇಲೆ ಕಿತ್ತಿ ನೆಡ್ಬೇಕು, ಅದಕ್ಕಿಂತ ಮುಂಚೆ ಜಮೀನು ಹೂಡ್ಬೇಕು. ಪೂರ್ತಿ ವ್ಯವಸ್ಥೆ 6 ತಿಂಗಳು ಕಷ್ಟಪಟ್ಟ ಮೇಲೆ ನಮಗೆ ತಿನ್ಲಿಕ್ಕೆ ಆ ಭತ್ತ ಬರುತ್ತೆ. ಅದು ಹೊಸ ಭತ್ತ ತಿನ್ಲಿಕ್ಕೆ ಆಗಲ್ಲ, ಒಂದ್ 3-4 ತಿಂಗಳು ಬಿಡ್ಬೇಕು. 3-4 ತಿಂಗಳು ಬಿಟ್ಟಿದ್ಮೇಲೆ ಕುಟ್ಟಿ ಮಾಡ್ತಾ ಇದ್ರು. ಈ ತರ ಜನರಿಗೆ ತಾಳ್ಮೆ ಇರ್ತಾ ಇತ್ತು. ಹಿಂದಿನ ಕಾಲದಲ್ಲಿ ಅಡಿಗೆ ಮಾಡ್ಬೇಕಂದ್ರೆ, ಒಂದ್ ಸಾದಾ ಅಡಿಗೆ ಮಾಡ್ಬೇಕಂದ್ರೆ ಮೊದ್ಲೇ ದಿನ ಭತ್ತ ಕುಟ್ಟಿಡ್ಬೇಕು, ಅಥವಾ ಜೋಳ ಇತ್ತು ಅದನ್ನ ಬೀಸಿ ಇಡ್ಬೇಕು, ಗೋಧಿ ಇತ್ತಂದ್ರೆ ಅದು ಗೋಧಿನೂ ಬೀಸಿ ಇಡ್ಬೇಕು. ಇದ್ ಮಾಡಿದ್ಮೇಲೆ ಮರ್ದಿನ ಅಡಿಗೆ ಮನೆಗ್ ಬಂದು ಒಲೆ ಹೊತ್ತಿಸಿ ಇಡೀ ವ್ಯವಸ್ಥೆ ಮಾಡಿ ಅದಾದ್ಮೇಲೆ ಅಡಿಗೆ ಮಾಡ್ಬೇಕು. ಇವತ್ತು ಎಲ್ಲ ರೆಡಿಮೇಡ್ ಸಿಗ್ತಾ ಇದೆ, ಆ ಎಲ್ಲಾ ಮಷೀನ್ಗಳು ನಮ್ ಕೆಲಸ ಮಾಡ್ತವೆ. ಆದ್ರೆ ಏನ್ ಪರಿಣಾಮ ಆಗ್ತಾ ಇದೆ, ನಿರುದ್ಯೋಗಿತನ ಆಗ್ತಾ ಇದೆ. ಅದಕ್ಕೆ ಇಂಥ ಅಸ್ಥಿರ ಮನುಷ್ಯ ಸಮಾಜದಲ್ಲಿ ಭಕ್ತಿ ಹೇಗೆ ಸಾಧ್ಯ? ನಮಗೆ ಉದ್ಯೋಗದ್ದೇ ಸ್ಥಿರತೆ ಇಲ್ಲ, ಬದುಕ್ತೇವೆ ಎಲ್ಲಿ, ಯಾವ ತರ ಮಾಡ್ತೇವಿ, ನಾವು ಕಲಿಯುವಂತ ಶಿಕ್ಷಣದಿಂದ ಭವಿಷ್ಯ ಹೇಗಿದೆ ಅದೇ ಗೊತ್ತಿಲ್ಲ ಅಂದ್ರೆ ಅಸ್ಥಿರತೆ ಬಂದೇ ಬರುತ್ತೆ. ಅಂತದ್ರಲ್ಲಿ ಭಕ್ತಿ ಪ್ರಗತಿ ಆಗಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಏನು ಉದಾಹರಣೆ ಕೊಟ್ಟಿದ್ದಾರೆ ಪುರುಷ ಸೂಕ್ತದಲ್ಲಿ ಅಂದ್ರೆ, ಈ 4 ವರ್ಣಗಳೇನಿದಾವೆ ಅವು ಕಾಲ ಪುರುಷನ 4 ಅಂಗಗಳು ಅಂತ. ಅಂದ್ರೆ ಬ್ರಾಹ್ಮಣ ಅವ್ರ ತಲೆ ಅಥವಾ ಮುಖ, ಆಮೇಲೆ ಕೈಗಳು ಅಂದ್ರೆ ಕ್ಷತ್ರಿಯರು, ಹೊಟ್ಟೆ ಅಂದ್ರೆ ವೈಶ್ಯ, ಕಾಲುಗಳು ಅಂದ್ರೆ ಶೂದ್ರ. ಮನುಷ್ಯ ಸಮಾಜದಲ್ಲಿ ಇವು 4 ಬೇಕು. ಈಗ ಒಬ್ಬ ವ್ಯಕ್ತಿಗೆ ತಲೆನೂ ಬೇಕು, ಕೈನೂ ಬೇಕು, ಹೊಟ್ಟೆನೂ ಬೇಕು, ಕಾಲು ಬೇಕು, 4 ಬೇಕೇ ಬೇಕು. ಈ 4 ಇಲ್ಲ ಅಂದ್ರೆ ಮನುಷ್ಯ ಬದುಕ್ಲಿಕ್ಕೆ ಆಗಲ್ಲ. ಆದ್ರೆ ಅಪ್ಪಿತಪ್ಪಿ ಕೈ ಕಾಲಿಲ್ಲ ಅಂದ್ರೆ ಏನೋ ಒಂದ್ ಸ್ವಲ್ಪ ದಿನ ತಳ್ಬೋದು, ತಲೆ ಇಲ್ಲ ಅಂದ್ರೆ ಅಂತೂ ಸಾಧ್ಯನೇ ಇಲ್ಲ, ಒಂದು ಕ್ಷಣನೂ ಬದುಕ್ಲಿಕ್ಕೆ ಆಗಲ್ಲ.
ಆ ತರ ಇವತ್ತು ಮನುಷ್ಯ ಸಮಾಜ ಆಗಿದೆ. ಇವತ್ತು ಮನುಷ್ಯ ಸಮಾಜದಲ್ಲಿ ಎಲ್ಲರೂ ಶೂದ್ರ ಆಗಿದ್ದಾರೆ, ಅವರಿಗೆ ಮಾರ್ಗದರ್ಶನ ಕೊಡುವಂತ ಬ್ರಾಹ್ಮಣ ಇಲ್ಲ. ಮಾರ್ಗದರ್ಶನ ಕೊಡುವಂತ ಬ್ರಾಹ್ಮಣ ಇಲ್ಲದೆ ಇರೋದ್ರಿಂದ ಪರಿಣಾಮ ಏನಾಗ್ತಾ ಇದೆ, ತಲೆ ಇಲ್ಲದೆ ಇರುವಂತ ಸಮಾಜ. ಆ ತಲೆ ಇಲ್ಲದೆ ಇರುವಂತ ಸಮಾಜಕ್ಕೆ ಯಾವ್ದು ಸರಿ ಯಾವ್ದು ತಪ್ಪು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಏನು ಗೊತ್ತೇ ಇಲ್ಲ. ಅದಕ್ಕೆ ಬ್ರಾಹ್ಮಣ ಸಮಾಜ ಅತಿ ಅವಶ್ಯಕ ಮನುಷ್ಯ ಸಮಾಜದಲ್ಲಿ. ಅವರಿಗೆ ಶಾಸ್ತ್ರ ಪ್ರಕಾರ ಮಾರ್ಗದರ್ಶನ ಕೊಡ್ಲಿಕ್ಕೆ. ಅದು ಬರೀ ಒಂದು 50 ಪೈಸೆ ದಾರ ಮೈ ಮೇಲೆ ಹಾಕೊಂಡಿದ್ದಾರೆ ಅಂತಲ್ಲ, ಅವರಲ್ಲಿ ಆ ಶಾಸ್ತ್ರಜ್ಞಾನ ಇರ್ಬೇಕು. ಆ ಶಾಸ್ತ್ರಜ್ಞಾನದಿಂದ ಜನರಿಗೆ ಮಾರ್ಗದರ್ಶನ ಕೊಡ್ಬೇಕು. ಬ್ರಾಹ್ಮಣರು ಇಲ್ಲೇ ಇದ್ದಾಗ ಏನಾಗ್ತಾ ಇದೆ, ಸೈಂಟಿಸ್ಟ್ಗಳು, ಎಕನಾಮಿಸ್ಟ್ಗಳು, IAS ಆಫೀಸರ್ಗಳು ಇವರು ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಏನಿದೆ, ಅವ್ರು ಮಾರ್ಗದರ್ಶನ ಕೊಡೋದ್ರಲ್ಲಿ ಅವ್ರದ್ದು ಮಾರ್ಗದರ್ಶನ ಆಧಾರದಲ್ಲಿ ನೈತಿಕತೆ ಇಲ್ಲ. ನೈತಿಕತೆ ಇಲ್ಲ, ಧರ್ಮ ಇಲ್ಲ. ಆ ನೈತಿಕತೆ ಧರ್ಮ ಇಲ್ಲದೆ ಇರೋದ್ರಿಂದ ಏನ್ ಪರಿಣಾಮ ಆಗ್ತಾ ಇದೆ, ಅವರು ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇಲ್ಲ ಮನುಷ್ಯ ಸಮಾಜಕ್ಕೆ. ಅವರು ಬರೀ ಜನರಿಗೆ ಪಥಭ್ರಷ್ಟ ಮಾಡ್ತಾ ಇದ್ದಾರೆ ಇದರಿಂದ. ಅದಕ್ಕೆ ನಿಜವಾದ ಬ್ರಾಹ್ಮಣ ಯಾರು ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದಾರೆ, ಆ ವೇದಶಾಸ್ತ್ರಗಳ ಮುಖಾಂತರ ಮನುಷ್ಯ ಸಮಾಜದಲ್ಲಿ ಮಾರ್ಗದರ್ಶನ ಕೊಡ್ಬೇಕು. ವೇದಗಳು ಅಪೌರುಷೇಯ ಅಂತ ಮುಂಚೆ ಚರ್ಚೆ ಮಾಡಿದ್ವಿ. ಅಪೌರುಷೇಯ ಗ್ರಂಥಗಳು ಇಲ್ಲ ಅಂದ್ರೆ ನೈತಿಕತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಂಪನಿಗಳಲ್ಲೂ ನೈತಿಕತೆ ಬಗ್ಗೆ ಮಾತಾಡ್ತಾರೆ, ಎಥಿಕ್ಸ್ ಅಂತಂತಾರೆ. ಎಥಿಕ್ಸ್ ಅಂದ್ರೆ ಏನು, ನಾನ್ ನಿನಗೆ ತೊಂದರೆ ಕೊಡಬಾರ್ದು, ನೀನ್ ನಂಗೆ ತೊಂದರೆ ಕೊಡಬಾರ್ದು, ಅದಕ್ಕೆ ಎಥಿಕ್ಸ್ ಅಂತಂತಾರೆ. ಆದ್ರೆ ನಾವು ನಿಮ್ಗೆ ತೊಂದರೆ ಕೊಡದೇ ಇರ್ಬೋದು, ನೀವು ನಮ್ಗೆ ತೊಂದರೆ ಕೊಡ್ತಾ ಇರ್ಬೋದು. ಮಧ್ಯಾಹ್ನ ಊಟಕ್ಕೆ ಕೂತಾಗ ನಾವು ಎಷ್ಟೋ ಕೋಳಿಗಳಿಗೆ ತೊಂದರೆ ಕೊಡ್ತೇವೆ, ಎಷ್ಟೋ ಪ್ರಾಣಿಗಳಿಗೆ ತೊಂದರೆ ಕೊಡ್ತೀವಿ ನಮ್ಮ ಆಹಾರಕ್ಕೋಸ್ಕರ. ಅದಕ್ಕೆ ನೈತಿಕತೆ, ಅಪೌರುಷೇಯ ಗ್ರಂಥಗಳು, ವೇದಗಳು ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನಮ್ಮ ಊಹಾತ್ಮಕ ಬುದ್ಧಿಯಿಂದ, ನಮ್ಮ ಊಹೆಯಿಂದ ನಾವು ಯಾವ ಕಾರಣಕ್ಕೂ ನೈತಿಕತೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವೇದಶಾಸ್ತ್ರಗಳ ಮಾರ್ಗದರ್ಶನ ಬೇಕೇ ಬೇಕು. ಮತ್ತೆ ಈ ಶ್ಲೋಕದಲ್ಲಿ ಏನಿದೆ, ಅತಪುಂಬಿ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿತೋಷಣಂ. ಈ 4 ವರ್ಣಗಳು, 4 ಆಶ್ರಮಗಳು ಉದ್ದೇಶ ಏನು, ಹೇತು ಏನು? ಉದ್ದೇಶ ಏನಂದ್ರೆ ಹರಿತೋಷಣ, ಹರಿಯ ತುಷ್ಟಿ, ಭಗವಾನ್ ಶ್ರೀ ಕೃಷ್ಣನ ತುಷ್ಟಿ ಇದೆ. ಅವ್ರ ಖುಷಿಗೋಸ್ಕರ ಬ್ರಾಹ್ಮಣ ತನ್ನ ಕೆಲಸ ಮಾಡ್ಬೇಕು, ಅವ್ರ ಖುಷಿಗೋಸ್ಕರ ಕ್ಷತ್ರಿಯ ತನ್ನ ಕೆಲಸ ಮಾಡ್ಬೇಕು, ವೈಶ್ಯನು ಮಾಡ್ಬೇಕು, ಶೂದ್ರನು ಮಾಡ್ಬೇಕು. ಇವತ್ತೆಲ್ಲಿದೆ? ಇವತ್ತು ಈ ಎಕನಾಮಿಸ್ಟ್ಗಳು, IAS ಆಫೀಸರ್ಗಳು ಅವ್ರೇನ್ ಹರಿತೋಷಣೆಗೋಸ್ಕರ ಮಾಡ್ತಾ ಇದಾರೆ? ಇಲ್ಲ, ಬರೀ ತಮ್ಮ ಲೋಭಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಜನರಿಗೆ ಒಪ್ಪಿಸ್ಬಿಟ್ರೆ ಒಂದ್ ಸ್ವಲ್ಪ ಲಾಭ ಆಗುತ್ತೆ ಅಂತ. ಕ್ಷತ್ರಿಯ ವರ್ಗ ಅಂತೂ ಇಲ್ಲೇ ಇಲ್ಲ. ಇವತ್ತಿನ ನಾಯಕರು ಏನಿದ್ದಾರೆ, ಮಹಾಲೋಭಿಗಳಿದ್ದಾರೆ. ವೈಶ್ಯರು ಅಂದ್ರೆ ಕೃಷಿ, ಗೋರಕ್ಷಾ, ವಾಣಿಜ್ಯಂ, ವೈಶ್ಯ ಕರ್ಮ ಸ್ವಭಾವಜಂ. ವೈಶ್ಯ ಕೃಷಿ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಗೋಗಳ ರಕ್ಷಣೆ ಮಾಡ್ಲೇಬೇಕು ಅಂತ. ಇವತ್ತು ಯಾರು ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ ಅದನ್ನ. ಇವತ್ತು ಎಲ್ಲಿ ದುಡ್ಡು ಸಿಗುತ್ತೆ, ಎಲ್ಲಿ ಧನ ಸಿಗುತ್ತೆ ಅಂತ ಕಾರ್ಯದಲ್ಲಿ ತೊಡಗ್ಬಿಡ್ತಾರೆ. ಆತರ ಆಗ್ಬಾರ್ದು. ಅದಕ್ಕೆ ಎಲ್ಲಿ ತನಕ ಶಾಸ್ತ್ರ ಆಧಾರಿತ ಇರಲ್ಲ, ಅಲ್ಲಿ ತನಕ ಸಭ್ಯ ಮನುಷ್ಯ ಸಮಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಪಿಲ್ ಮುನಿ ಏನ್ ಹೇಳ್ತಾರೆ, ಕಪಿಲ್ ಮುನಿಗಳು ಜೀವಗಳು ವರ್ಗಾವಣೆ ಮಾಡ್ತಾರೆ. ಮೊದಲು ನಿರ್ಜೀವಿ ಸಜೀವಿ ವಸ್ತುಗಳು ಅಂತ ಹೇಳ್ತಾರೆ. ಆ ಸಜೀವಿ ವಸ್ತುಗಳಲ್ಲಿ 2 ತರ ಇರ್ತವೆ. ಏನು 2 ತರ ಇರ್ತವೆ ಅಂದ್ರೆ, ಸ್ಥಾವರ, ಜಂಗಮ. ಒಂದೇ ಕಡೆ ಸ್ಥಿತವಾಗಿರುವಂತ ವಸ್ತುಗಳು, ಓಡಾಡುವಂತ ವಸ್ತುಗಳು ಅಂದ್ರೆ ಗಿಡ ಮರಗಳು, ಅದೊಂದು ಭೇದ. ಇನ್ನೊಂದು ಭೇದ ಅಂದ್ರೆ ಓಡಾಡೋದು. ಆ ಓಡಾಡೋದ್ರಲ್ಲಿ 2, ಅಂಡಾಯುಜ, ಜರೋಯುಜ ಅಂತ. ಅಂದ್ರೆ ಯಾರು ಮೊಟ್ಟೆಯಿಂದ ಹುಟ್ಟುತ್ತಾರೆ, ಯಾರು ನೇರವಾಗಿ ಗರ್ಭದಿಂದ ಹುಟ್ಟುತ್ತಾರೆ, ಆ ತರ 2 ವಿಧಗಳಂತ. ಆಮೇಲೆ ಅದರಲ್ಲಿ ಏನಿದೆ ಅಂದ್ರೆ, ಯಾರಿಗೆ 1000 ಕಾಲುಗಳಿದಾವೆ, ಕೆಲವೊಂದು ಪ್ರಾಣಿಗಳಿಗೆ ಕಾಲೇ ಇರಲ್ಲ, ಇನ್ ಕೆಲವೊಂದ್ರಲ್ಲಿ 1000 ಕಾಲು ಇರ್ತವೆ. ಅದಕ್ಕಿಂತ ಶ್ರೇಷ್ಠವಾದದ್ದಂದ್ರೆ ಯಾರಿಗೆ ಕನಿಷ್ಠ ಒಂದು 8 ಕಾಲು ಇರ್ತವೆ, ಆ ಪ್ರಾಣಿಗಳು ಶ್ರೇಷ್ಠ. ಅವಕ್ಕಿಂತ ಶ್ರೇಷ್ಠ ಚೇತನೆ ಇರುವಂತವ್ರು ಅಂದ್ರೆ 4 ಕಾಲು ಇರುವಂತ ಪ್ರಾಣಿಗಳು, ಅವಕ್ಕಿಂತ ಶ್ರೇಷ್ಠ ಚೇತನೆ ಇರುತ್ತವೆ. ಅವಕ್ಕಿಂತ ಶ್ರೇಷ್ಠ ಚೇತನೆ ಇರುವಂತವ್ರು ಅಂದ್ರೆ ದ್ವಿಪಾದ ಪಶು, 2 ಪಾದ ಇರುವಂತ ಪಶುಗಳೇನಿದಾವೆ ಅಂದ್ರೆ ಮನುಷ್ಯರು, ಅವರು ಅದರಲ್ಲಿ ಶ್ರೇಷ್ಠರು ಅಂತ. ಈ ಮನುಷ್ಯರಲ್ಲಿ ಯಾರು ಶ್ರೇಷ್ಠಪ್ಪ ಅಂದ್ರೆ, ಈಗ ಸುಮಾರು ಜನ ಇರ್ತಾರೆ ಮನುಷ್ಯರಲ್ಲಿ, ಕಾಡಲ್ಲಿ ಬದುಕ್ತಾ ಇರ್ತಾರೆ, ಏನ್ ತಿನ್ಬೇಕು ಗೊತ್ತಿಲ್ಲ. ಹಸಿವೆ ಆದ್ರೆ ಒಂದು ಗಿಡ ಹತ್ತೋದು, ಒಂದು ಹಣ್ಣು ಕಿತ್ಕೊಂಡು ತಿನ್ನೋದು, ಅಥವಾ ಏನಾದ್ರೂ ಒಂದು ಪ್ರಾಣಿ ಸಿಗುತ್ತೆ ಅದನ್ನ ಭಕ್ಷಣೆ ಮಾಡೋದು. ಇದು ಸಾಮಾನ್ಯ ಮನುಷ್ಯರು ಮಾಡ್ತಾರೆ. ಅದರಲ್ಲಿ ಶ್ರೇಷ್ಠರು ಯಾರಂದ್ರೆ, ಯಾರು ವರ್ಣ ಆಶ್ರಮ ನಿಯಮಗಳನ್ನ ಪಾಲನೆ ಮಾಡಿ, ಶಾಸ್ತ್ರ ಪ್ರಕಾರ ಧರ್ಮ ಪಾಲನೆ ಮಾಡಿ, ಆ ಪ್ರಕಾರ ತಮ್ಮ ಜೈವಿಕ ಉಪಾರ್ಜನೆ ಮಾಡ್ತಾರೆ. ಅಂದ್ರೆ ತಮ್ಮ ಆಹಾರದ ವ್ಯವಸ್ಥೆ, ತಮ್ಮ ಇರ್ಲಿಕ್ಕೆ ಮನೆ ವ್ಯವಸ್ಥೆ, ಇದನ್ನ ವರ್ಣಾಶ್ರಮ ನಿಯಮಾನುಸಾರವಾಗಿ ಮಾಡ್ತಾರೆ. ಅವರು ಸಭ್ಯ ಜನಾಂಗ. ಅದಕ್ಕೆ ಆ ಲೆಕ್ಕದಲ್ಲಿ ಇವತ್ತು ಬಹುತೇಕವಾದಂತ ಪ್ರಪಂಚ ನಾವೇನ್ ನೋಡ್ತಾ ಇದ್ವಿ, ಪಾಶ್ಚಾತ್ಯ ದೇಶ ತುಂಬಾ ಗೌರವದಿಂದ ನೋಡ್ತಾ ಇದೀವಿ, ಬಹಳ ಅದ್ಭುತ ಪ್ರಗತಿ ಆಗಿದೆ ಅಂತ. ಎಲ್ಲ ಅಸಭ್ಯ ಜನಾನೇ. ಯಾಕಂದ್ರೆ ಅಲ್ಲೆಲ್ಲೂ ವರ್ಣಾಶ್ರಮ ವ್ಯವಸ್ಥೆ ಇಲ್ಲ.
ಅದಕ್ಕೆ ಅದೆಲ್ಲ ಅಸಭ್ಯತೆ. ನಿಜವಾದ ಸಭ್ಯತೆ ಯಾವಾಗ ಬರುತ್ತೆ, ಯಾವಾಗ ನಿಜವಾದ ಧರ್ಮ ಶಾಸ್ತ್ರಾನುಸಾರವಾಗಿ ಬರುತ್ತೆ, ಅದು ವರ್ಣಾಶ್ರಮದಲ್ಲಿ ಅಷ್ಟೇ ಸಾಧ್ಯ. ಅದಕ್ಕೆ ಈ ತರ ವರ್ಗಾವಣೆ ಯಾವಾಗ ಮನುಷ್ಯ ಸಮಾಜದಲ್ಲಿ ಆಗುತ್ತೆ, ಆವಾಗ ಮನುಷ್ಯ ಸಮಾಜವನ್ನು ನಡೆಸೋದು ಸುಲಭ ಆಗುತ್ತೆ. ಅದಕ್ಕೆ ಈಗ ಒಂದು ವಿಭಾಗದ ಜನರು ಏನಿದ್ದಾರೆ, ಜಾತಿವಾದವನ್ನು ಮಾಡ್ತಾರೆ. ಏನಂತೆ, ಇದು ಜನ್ಮದ ಅಧಿಕಾರ ಇದೆ, ಜಾತಿಯಿಂದ ಬರುತ್ತೆ ಇದು ಅಂತ. ಅದಕ್ಕೆ ಅಂತ ಜನರು ಏನ್ ಮಾಡ್ತಾರೆ ಅಂದ್ರೆ, ಬ್ರಾಹ್ಮಣ, ನಾವು ಹುಟ್ಟಿನಿಂದ ಬ್ರಾಹ್ಮಣ ಇದ್ದೀವಿ ಅಂತ. ಅದಕ್ಕೆ ಒಂದು 50 ಪೈಸೆ ದಾರ ಹಾಕೋಬಹುದು ಮೈ ಮೇಲೆ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಇಲ್ಲ ನಾವು ನಿಜವಾದ ಬ್ರಾಹ್ಮಣ ಅಂತ. ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣ ಅಂದ್ರೆ ಗುಣ ಕರ್ಮ ವಿಭಾಗಶಃ, ಗುಣ ಮತ್ತೆ ಕರ್ಮ. ಅವರು ಆ ಗುಣ ಮತ್ತೆ ಕರ್ಮಗಳನ್ನ ಬೆಳೆಸ್ಕೊಳ್ಳಿಲ್ಲ ತಮ್ಮ ಜೀವನದಲ್ಲಿ ಅಂದ್ರೆ ಬ್ರಾಹ್ಮಣತ್ವ ಬರಲ್ಲ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇತ್ ದ್ವಿಜ ವೇದ ವಾಕ್ಯ ಪಠೇತ್ ವಿಪ್ರ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಅಂತ ಮಹಾಭಾರತದಲ್ಲಿ ಹೇಳಿದೆ. ಹುಟ್ಟಿನಿಂದ ಎಲ್ಲ ಶೂದ್ರ ಇರ್ತಾರೆ. ಅದಕ್ಕೆ ಮಕ್ಕಳು ಕೂಡ ಶೂದ್ರ, ಯಾಕಂದ್ರೆ ಅವರಿಗೆ ಶುದ್ಧಿ ನಿಯಮ ಗೊತ್ತಿರಲ್ಲ. ಅಲ್ಲಿ ಮುಟ್ತಾರೆ, ಇಲ್ಲಿ ಮುಟ್ತಾರೆ, ಎಲ್ಲಿ ಬೇಕಲ್ಲಿ ಮಲ ವಿಸರ್ಜನೆ ಮಾಡ್ತಾರೆ. ಅವರಿಗೆ ಶುದ್ಧಿ ನಿಯಮ ಗೊತ್ತಿರಲ್ಲ. ಕಾಲಕ್ರಮೇಣ ಅವ್ರಿಗೆ ಸಂಸ್ಕಾರ ಕೊಡ್ಬೇಕು. ಸಂಸ್ಕಾರ ಕೊಟ್ರೆ ದ್ವಿಜತ್ವ ಬರುತ್ತೆ. ಉಪನಯನ ಸಂಸ್ಕಾರ, ಆಮೇಲೆ ಶ್ರೀಮಂತ ಸಂಸ್ಕಾರ, ಇದು ನಾಮಕರಣ ಸಂಸ್ಕಾರ, ಚೌಡಕರಣ ಸಂಸ್ಕಾರ, ವಿದ್ಯಾರಂಭ ಸಂಸ್ಕಾರ, ಇವೆಲ್ಲ ಸಂಸ್ಕಾರಗಳನ್ನ ಕೊಟ್ರೆ ಕಾಲಕ್ರಮೇಣ ದ್ವಿಜತ್ವ ಬರುತ್ತೆ. ದ್ವಿಜತ್ವ ಬಂದ ಮೇಲೆ ಅವ್ರಿಗೆ ವೇದದ ಮೇಲೆ ಅಧಿಕಾರ ಬಂದು ವೇದ ಪಾಠ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ವೇದ ಪಾಠ ಮಾಡಿ ಆಮೇಲೆ ಯಾವಾಗ ಬ್ರಹ್ಮ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾರೆ, ವಾಸುದೇವ ಸರ್ವಂ ಇತಿ ಅಂತ, ಕೃಷ್ಣನೇ ಸರ್ವಸ್ವ ಅಂತ ಅರ್ಥ ಮಾಡ್ಕೊಳ್ತಾರೆ, ಆ ವ್ಯಕ್ತಿಗಳು ಬ್ರಾಹ್ಮಣ ಆಗ್ತಾರೆ. ಅದಕ್ಕೆ ಬ್ರಾಹ್ಮಣ ಆಗೋದು ಸರಳ ಅಲ್ಲ. ನೀವು ದ್ವಿಜ ಆಗ್ಬೋದು, ದ್ವಿಜ ಬಂಧು ಆಗ್ಬೋದು. ದ್ವಿಜ ಬಂಧು ಅಂದ್ರೆ ಬ್ರಾಹ್ಮಣನ ಸಂಬಂಧಿಕ ಆಗ್ಬೋದು. ಬ್ರಾಹ್ಮಣ ಸಂಬಂಧಿಕ ಆಗಿ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬ ಜಡ್ಜ್ ಇರ್ತಾನೆ, ಹೈಕೋರ್ಟ್ ಜಡ್ಜ್. ಅವ ಹೈಕೋರ್ಟ್ ಜಡ್ಜನ್ ಮಗ ಒಬ್ಬನಿರ್ತಾನೆ. ಅವನಿಗೆ ನೀವು ಹೈಕೋರ್ಟ್ ಜಡ್ಜ್ ಮಗ ಅಂತ ಹೇಳ್ಬೋದು. ಹೈಕೋರ್ಟ್ ಜಡ್ಜ್ ಅಂತ ಹೇಳಿಕ್ ಆಗತ್ತಾ? ಇಲ್ಲ, ಆಗಲ್ಲ. ಇನ್ನೊಂದ್ ಸ್ವಲ್ಪ ವರ್ಷ ಅಪ್ಪ ವಯಸ್ಸಾದ್ಮೇಲೆ ತೀರೋದ್ಮೇಲೆ ಇವನು ಹೈಕೋರ್ಟ್ ಜಡ್ಜ್ ಆಗ್ತಾನ? ಇಲ್ಲ, ಆಗಲ್ಲ. ಅವನು ಹೈಕೋರ್ಟ್ ಜಡ್ಜ್ ಮಗಾನೇ ಉಳಿತು. ಎಲ್ಲಿ ತನಕ ಅವನು ಕಾಲೇಜ್ ಹೋಗಿ LLB ಮಾಡಿ ಅದಾದ್ಮೇಲೆ ಒಳ್ಳೆ ಪ್ರಾಕ್ಟೀಸ್ ಮಾಡಿ ತೋರಿಸಿ ಯೋಗ್ಯತೆಯನ್ನ ಗಳಿಸ್ಕೊಂಡು ಹೈಕೋರ್ಟ್ ಜಡ್ಜ್ ಆಗಲ್ಲ, ಅಲ್ಲಿ ತನಕ ಹೈಕೋರ್ಟ್ ಜಡ್ಜ್ ಮಗಾನೇ ಉಳಿತು. ಯಾವಾಗ ತನ್ನಲ್ಲಿ ಆ ಯೋಗ್ಯತೆ ಬರುತ್ತೆ ಆವಾಗ ಅವನು ಆ ಜಡ್ಜ್ ಆಗ್ತಾನೆ. ಅದೇ ತರ ಬ್ರಾಹ್ಮಣನ ಮಗ ಬ್ರಾಹ್ಮಣನ ಮಗಾನೇ ಉಳಿತಾನೆ, ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಬ್ರಾಹ್ಮಣತ್ವ ಯಾವಾಗ ಬೆಳೆಸ್ಕೊಳ್ತಾನೆ ಅವಾಗ, ಈಗ ಅಶ್ವತ್ಥಾಮ ಇದ್ದ, ಅಶ್ವತ್ಥಾಮ ದ್ವಿಜ ಬಂದು ಬ್ರಾಹ್ಮಣನ ಮಗ ಇದ್ದ, ಹೊರತು ಬ್ರಾಹ್ಮಣ ಆಗ್ಲಿಲ್ಲ ಕೊನೆ. ಯಾಕಂದ್ರೆ ಬ್ರಾಹ್ಮಣತ್ವದ ಯಾವ ಕರ್ತವ್ಯಗಳನ್ನ ಅವ್ರು ಮಾಡ್ಲಿಲ್ಲ. ಅದಕ್ಕೆ ಈ ತರದ ಶೈಕ್ಷಣಿಕ ಪದ್ಧತಿ ಆರಂಭದಿಂದ ಇರಬೇಕು. ಅಂದ್ರೆ ಟೆನ್ಷನ್ ಇರಲ್ಲ ಜೀವನದಲ್ಲಿ. ಈಗ ಸಣ್ಣ ವಯಸ್ಸಿನಿಂದ ಒಂದು ಪುರಾತನ ಕಾಲದಲ್ಲಿ ಬ್ರಾಹ್ಮಣ ಸಣ್ಣ ವಯಸ್ಸಿನಿಂದ ಅವನಿಗೆ ಶಿಕ್ಷಣ ಬ್ರಾಹ್ಮಣತ್ವದ ಸಿಗ್ತಾ ಇತ್ತು. ಒಬ್ಬ ಬಡಿಗ ಇದ್ದಾನೆ, ಮರದ ಕೆಲಸ ಮಾಡ್ತಾನೆ, ಅಥವಾ ಕುಂಬಾರ ಇದ್ದಾನೆ, ಅವನಿಗೆ ಸಣ್ಣ ವಯಸ್ಸಿನಿಂದ ಅದೇ ಶಿಕ್ಷಣ ಸಿಗ್ತಾ ಇತ್ತು. ರೈತ ಇದ್ದಾನೆ, ಅವನು ಸಣ್ಣ ವಯಸ್ಸಿನಿಂದ ಅದೇ ಶಿಕ್ಷಣ. ಅದರಿಂದ ಅವ್ರಿಗೆ ಟೆನ್ಷನ್ ಇರ್ತಾ ಇರ್ಲಿಲ್ಲ. ನಾನ್ ಜೀವನದಲ್ಲಿ ಏನ್ ಕರಿಯರ್ ಮಾಡ್ಕೋಬೇಕು, ಏನ್ ಜಾಬ್ ಮಾಡ್ಕೋಬೇಕು ಅನ್ನೋ ಟೆನ್ಷನ್ ಇರ್ತಾ ಇರ್ಲಿಲ್ಲ. ಒಬ್ಬ ವ್ಯಾಪಾರಿ, ಮಾರ್ವಾಡಿಗಳಿರ್ತಾರೆ. ಆ ಮಾರ್ವಾಡಿಗಳು ರಾಜಸ್ಥಾನದಿಂದ ಬರ್ತಾರೆ, ಯಾರಾದ್ರೂ ಮಾರ್ವಾಡಿ ಅಂಗಡಿಯಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಅವರು ಕೆಲಸ ಕೊಡ್ತಾರೆ. ಮೊದ್ಲು ಬಟ್ಟೆ ಮಡಚಿಡು ಅಂತ ಹೇಳ್ತಾರೆ, ಕಸ ಗುಡ್ಸು ಅಂತ ಹೇಳ್ತಾರೆ. ಅವ್ರಿಗೇನ್ ಜವಾಬ್ದಾರಿ ಕೊಡಲ್ಲ, ಇಷ್ಟೇ ಕೆಲಸ ಮಾಡ. ಕಾಲಕ್ರಮೇಣ ಟ್ರೈನಿಂಗ್ ಆಗಿ ದೊಡ್ಡವ್ರ ಜೊತೆಗೆ ಅವ್ರು ವ್ಯಾಪಾರ ಮಾಡಿ ಕಲ್ತ್ಕೊಂಡ್ಬಿಡ್ತಾರೆ. ಆಮೇಲೆ ನಿಮ್ದೇ ಒಂದು ವ್ಯಾಪಾರ ಶುರು ಮಾಡಿ ಅಂತ ಹೇಳ್ತಾರೆ. ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಸಣ್ಣ ಅಂತವ್ರಿಗೆ ನಾನು ಈಗ MBA ಮಾಡ್ಬೇಕಾ, MCA ಮಾಡ್ಬೇಕಾ, ಕರಿಯರ್ ಮಾಡ್ಬೇಕಾ ಅಂತ ಅನ್ನುವಂತ ಚಿಂತೆನೇ ಇರಲ್ಲ. ನೋಡಿ, ಇವತ್ತು MBA ಮಾಡ್ತಾರೆ. MBA ಅಂದ್ರೆ ಇದು ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಆ ಲೆಕ್ಕದಲ್ಲಿ MBA ಮಾಡಿರುವಂತ ಎಲ್ಲಾ ಜನರು ಬಿಸ್ನೆಸ್ ಮಾಡ್ಬೇಕು, ತಮ್ದು ಇಂಡಿಪೆಂಡೆಂಟ್ ಬಿಸ್ನೆಸ್ ಮಾಡ್ಬೇಕು, ಜಾಬ್ ಮಾಡಬಾರ್ದು. ಆದ್ರೆ ಇವತ್ತು ಬಹುತೇಕವಾದ MBA ಮಾಡುವಂತ ಜನರು ಯಾಕೆ MBA ಮಾಡ್ತಾ ಇದ್ದಾರೆ ಅಂದ್ರೆ, MBA ಸರ್ಟಿಫಿಕೇಟ್ ಇಂದ ಒಳ್ಳೆ ಜಾಬ್ ಸಿಗ್ಬೋದು ಅಂತ MBA ಮಾಡ್ತಾ ಇದ್ದಾರೆ. ಇನ್ನು ಪರಿಸ್ಥಿತಿ ಇವತ್ತಿನ ಶೈಕ್ಷಣಿಕ ಇದ್ರು. ಅದಕ್ಕೆ ಆ ತರದ್ದು ಶೈಕ್ಷಣಿಕ ಪದ್ಧತಿ ಏನಾಗುತ್ತೆ, ಸಭ್ಯ ಸಮಾಜ ಆಗುತ್ತೆ. ಗುರುಕುಲಗಳು ಅತಿ ಅವಶ್ಯಕವಾಗಿದೆ, ಬ್ರಾಹ್ಮಣ ತರಬೇತಿಗೋಸ್ಕರ, ಕ್ಷತ್ರಿಯ ತರಬೇತಿಗೋಸ್ಕರ. ಮಿಕ್ಕಿದು ವೈಶ್ಯ ತರಬೇತಿ ಈ ತರ ವ್ಯಾಪಾರಿಗಳು, ಕೃಷಿಕರು ಅವ್ರ ಹತ್ರ ಕಲಿಬಹುದು. ಶೂದ್ರರು ಕೂಡ ಆ ಶೂದ್ರ ತರಬೇತಿಯನ್ನು ಇದರಲ್ಲಿ ಕಲಿಬಹುದು. ಅದಕ್ಕೆ ಈ 4 ವರ್ಣಗಳ ತರಬೇತಿ ಸಣ್ಣ ವಯಸ್ಸಿನಿಂದ ಶುರು ಆಗ್ಬೇಕು. ಅದಕ್ಕೋಸ್ಕರ ಸಂಸ್ಥೆಗಳ ಸ್ಥಾಪನೆ ಆಗ್ಬೇಕು. ಈಗ ಇವತ್ತಿನ ಫ್ಯಾಕ್ಟರಿ ಸಭ್ಯತೆ ನಡೆಸಲಿಕ್ಕೆ ಎಷ್ಟು ಸ್ಕೂಲ್ ಕಾಲೇಜ್ಗಳು ಆಗಿದಾವೆ, ದೊಡ್ಡ ವ್ಯಾಪಾರ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತಿನ ಕಾಲದಲ್ಲಿ ಅವಶ್ಯಕ ಏನಿದೆ ಅಂದ್ರೆ 4 ವರ್ಣಗಳ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡಬೇಕು. 4 ವರ್ಣಾನುಸಾರವಾಗಿ ತರಬೇತಿ ಕೊಡ್ಬೇಕು. ಪ್ರಭುಪಾದರು ಅದಕ್ಕೆ ವರ್ಣಾಶ್ರಮ ಕಾಲೇಜ್ ಅಂತ ಹೆಸರಿಟ್ರು. ನಾವು ಗುರುಕುಲದಲ್ಲಿರುವಂತ ಮಕ್ಕಳಿಗೆ ಮುಂದೆ ವರ್ಣಾಶ್ರಮ ಕಾಲೇಜ್ ಅಂತ ಸ್ಥಾಪನೆ ಮಾಡಿ ಅಲ್ಲಿ ಟ್ರೈನಿಂಗ್ ಕೊಡ್ಬೇಕು.
ಆ ವರ್ಣಾಶ್ರಮ ಕಾಲೇಜಲ್ಲಿ ತರಬೇತಿ ಪಡೆದಿರುವಂತ ಮಕ್ಕಳು ಮನುಷ್ಯ ಸಮಾಜದಲ್ಲಿ ಒಳ್ಳೆ ಸ್ಥಿತವಾಗಿರ್ತಾರೆ ಅಂತ. ಅದಕ್ಕೆ ಆ ತರದ ಸಂಸ್ಥೆಗಳು ನಾವು ಸ್ಥಾಪನೆ ಮಾಡ್ಬೇಕು. ಈಗ ಇದರಲ್ಲಿ ನಾವು ಮನುಷ್ಯ ಸಮಾಜದಲ್ಲಿ ಯಾವ ತರ ಕಲ್ಪನೆ ಇದೆ, ಇದರಲ್ಲಿ ಆಧುನಿಕ ಜನರದ್ದು ತಪ್ಪು ಕಲ್ಪನೆ ಏನಿತ್ತು ಅದನ್ನ ನೋಡಿದ್ವಿ. ಈಗ ಬ್ರಾಹ್ಮಣ ಜಾತಿ ಇಲ್ಲದಂತ ಜನರದ್ದು ಏನ್ ಕಲ್ಪನೆ ಇತ್ತು ಅದನ್ನು ನೋಡಿದ್ವಿ. ಈಗ ನಮ್ಮ ಅಂತಾರಾಷ್ಟ್ರೀಯ ಕೃಷ್ಣ ಭವನಾಮೃತ ಸಂಘದಲ್ಲೂ ಕೆಲವೊಂದು ಅಷ್ಟು ಪೂರ್ಣ ಜ್ಞಾನ ಇಲ್ಲ ಈ ವಿಷಯದಲ್ಲಿ, ಕೆಲವೊಂದು ತಪ್ಪು ಕಲ್ಪನೆಗಳಿದಾವೆ. ಅದಕ್ಕೆ ಅವ್ರೇನಂತಾರಂದ್ರೆ ಈ ವರ್ಣಾಶ್ರಮ ವ್ಯವಸ್ಥೆಯನ್ನೇ ತಿರಸ್ಕಾರ ಮಾಡ್ಬಿಡ್ಬೇಕು ಅಂತ. ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ, ಚೈತನ್ಯ ಮಹಾಪ್ರಭುಗಳು ರಾಮಾನಂದ ರಾಯ್ ಮಧ್ಯದಲ್ಲಿ ಆಗಿರುವಂತ ಸಂವಾದ. ಆ ಭಕ್ತರು ಏನ್ ಹೇಳ್ತಾರಂದ್ರೆ, ನೀವು ಬರೀ ಹರೇ ಕೃಷ್ಣ ಮಾಡಿದ್ರೆ ಸಾಕು, ಈ 4 ವರ್ಣ 4 ಆಶ್ರಮದ ಅವಶ್ಯಕತೆ ಏನಿದೆ ಅಂತ. ನಾವು ಎಲ್ಲ ಭಕ್ತರಲ್ಲಿ ಭೇದ ಭಾವ ಮಾಡ್ಬೇಕಾ? ಭಕ್ತರಲ್ಲಿ ಭೇದ ಭಾವ ಮಾಡೋದು ಬೇಡ, ಎಲ್ಲರಿಗೂ ಸಮಾನವಾಗಿ ನೋಡ್ಕೋಬೇಕು. ಅದಕ್ಕೆ ಬ್ರಾಹ್ಮಣ ಶೂದ್ರ ವೈಶ್ಯ ಆತರ ವರ್ಗಾವಣೆ ಮಾಡ್ಬಾರ್ದು, ಎಲ್ಲರೂ ವೈಷ್ಣವ ಇದ್ದಾರೆ ಅಂತ. ಆದ್ರೆ ಇದೇ ಭಕ್ತರು ಹೊರಗಡೆ ಹೋಗ್ಲಿಕ್ಕೆ ಹೊರಗಡೆ ಹೋಗಿ ತಮ್ಮ ಜೈವಿಕ ಉಪಾರ್ಜನೆ ಮಾಡ್ಬೇಕಲ್ಲ, ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡ್ಬೇಕು. ಅಲ್ಲಿ ಭೇದ ಭಾವ ಇರಲ್ವಾ? ಒಬ್ರು ಬಾಸ್ ಇರಲ್ವಾ? ಒಬ್ರು ಮ್ಯಾನೇಜರ್ ಇರಲ್ವಾ? ಒಬ್ರು ಸೆಕ್ಯೂರಿಟಿ ಇರಲ್ವಾ? ಅಲ್ಲಿ ಭೇದ ಭಾವ ಇದ್ದೇ ಇರುತ್ತೆ. ಅಂತ ಸಮಾಜದಲ್ಲಿ ಭಕ್ತರು ಕೆಲಸ ಮಾಡ್ಲೇಬೇಕಾಗುತ್ತೆ. ಇಲ್ಲಿ ನೀವು ಬರೀ ನೋಡಿ, ಒಂದು 10 ಪ್ರಾಣಿಗಳನ್ನ ಒಂದ್ ಕಡೆ ಬಿಟ್ಬಿಡಿ, ಒಂದು 10 ಕೋಳಿಗಳನ್ನ ಒಂದ್ ಕಡೆ ಬಿಟ್ಬಿಡಿ, ಅಥವಾ ಒಂದು 10 ಯಾವುದೇ ಹುಲಿಗಳನ್ನ ಬಿಟ್ಬಿಡಿ. ಅದ್ರಲ್ಲೂ ಕೂಡ ಒಬ್ಬ ಬೇಗ ಹೋಗಿ ಒಂದ್ ಸ್ವಲ್ಪ ಏನಾದ್ರು ತಿನ್ಲಿಕ್ಕಿಡಿ, ಒಂದು ಪ್ರಾಣಿ ಬೇಗ ಹೋಗಿ ತಿನ್ನುತ್ತೆ, ಇನ್ನೊಂದು ಪ್ರಾಣಿ ಹಿಂದೆ ತಿನ್ನುತ್ತೆ, ಇನ್ನೊಂದು ಪ್ರಾಣಿ ಕೊನೆಗೆ ತಿನ್ನುತ್ತೆ. ಈ ಭೇದ ಮನುಷ್ಯ ಸಮಾಜದಲ್ಲಿ ಇದ್ದೇ ಇದೆ. ನಾವು ಎಷ್ಟೇ ಪ್ರಯತ್ನ ಮಾಡಿ ಸಾಮ್ಯತೆ ಎಲ್ಲರಲ್ಲಿ ತರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಪ್ರಕೃತಿಯ ನಿಯಮ, ಜೀವಗಳಲ್ಲಿ ಸಾಮ್ಯ ಇರೋದಿಲ್ಲ. ಜೀವನದಲ್ಲಿ ಭೇದ ಇದ್ದೇ ಇರುತ್ತೆ. ಪೂರ್ವ ಪುಣ್ಯದಿಂದ ಆಗ್ಲಿ, ಆತ್ಮದ ಸ್ವಭಾವ ಸ್ವರೂಪ ಆಗ್ಲಿ, ಇದರಿಂದ ಭೇದ ಇದ್ದೇ ಇರುತ್ತೆ. ಅದನ್ನ ನಾವು ಸಾಮ್ಯ ಬರ್ಲಿಕ್ಕೆ ಆಗಲ್ಲ. ಆದ್ರೆ ಬುದ್ಧಿವಂತರು ಏನಂದ್ರೆ, ಆ ಭೇದನ್ನ ಗುರುತಿಸಿ ಸಣ್ಣ ವಯಸ್ಸಿನಿಂದ ಆ ಪ್ರಕಾರ ಅವ್ರಿಗೆ ತರಬೇತಿ ಕೊಟ್ರೆ ಅದು ಬುದ್ಧಿವಂತ ಸಮಾಜ. ಅದಕ್ಕೆ ಇದು ಪ್ರಕೃತಿಯ ನಿಯಮ ಇದೆ. ಬೇರೆ ಬೇರೆ ಜನ ಬೇರೆ ಬೇರೆ ಸ್ತರದಲ್ಲಿದ್ದಾರೆ ಅಂತ. ಇದು ನೋಡಿ, ಬಹಳ ಅದ್ಭುತವಾದ ಒಂದು ಚರ್ಚೆ ಇದೆ ಪ್ರಭುಪಾದ್ರ ಜೊತೆಗೆ. ಸತ್ಸ್ವರೂಪ ಮಹಾರಾಜ್ ಪ್ರಭುಪಾದ್ರಿಗೆ ಕೇಳ್ತಾರೆ, ಏನಂತೆ, ಪ್ರಭುಪಾದ್ ನೀವು ವರ್ಣಾಶ್ರಮ ವ್ಯವಸ್ಥೆ ಅಂತ ಹೇಳ್ತಿದ್ದೀರಾ, ರಾಮಾನಂದ ರಾಯ್ ಮತ್ತು ಚೈತನ್ಯ ಮಹಾಪ್ರಭು ಚರ್ಚೆ ನಡೀತಾ ಇದ್ದಾಗ ಚೈತನ್ಯ ಮಹಾಪ್ರಭು ಹೇಳಿದ್ರು ಇದನ್ನ ಕಲಿಯುಗದಲ್ಲಿ ಸಾಧ್ಯ ಇಲ್ಲ, ತಿರಸ್ಕಾರ ಮಾಡ್ಬೇಕು ಅಂತ. ಅದಕ್ಕೆ ಪ್ರಭುಪಾದ್ ಹೇಳಿದ್ರು, ಅವರು ಅಸಾಧ್ಯ ಇಲ್ಲ ಅಂತ ಹೇಳಲಿಲ್ಲ, ಅವರು ಇದು ಬಾಹ್ಯ ಅಂದ್ರೆ ಏನು, ಇದು ಶುದ್ಧ ಭಕ್ತಿಗಿಂತ ಕಡಿಮೆ ಸ್ತರದಲ್ಲಿದೆ. ನಾವು ಇವಾಗ ಚೈತನ್ಯ ಮಹಾಪ್ರಭು ರಾಮಾನಂದ ರಾಯ್ ಶುದ್ಧ ಭಕ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಅದಕ್ಕಿಂತ ಕಡಿಮೆ ಸ್ತರದಲ್ಲಿದೆ ಅಂತ. ಆದ್ರೆ ಅದಕ್ಕೆ ಸತ್ಸ್ವರೂಪ ಮಹಾರಾಜ್ ಹೇಳ್ತಾರೆ, ಹಾಗಿದ್ರೆ ನಮಗೆ ಶುದ್ಧ ಭಕ್ತಿ ಬೇಡ ಏನು ಅಂತ. ಅವಾಗ ಪ್ರಭುಪಾದ್ರು ಹೇಳಿದ್ರು, ಇಲ್ಲ, ನಮ್ಮ ಪರಿಸ್ಥಿತಿ ಬೇರೆ ಇದೆ. ನಾವು ಕೃಷ್ಣ ಪ್ರಜ್ಞೆಯನ್ನು ಎಲ್ಲಾದ್ರಲ್ಲಿ ತಗೊಳ್ತಾ ಇದ್ದೇವೆ. ಚೈತನ್ಯ ಮಹಾಪ್ರಭು ಸ್ವತಃ ಸನ್ಯಾಸವನ್ನು ತಗೊಂಡ್ರು, ನಿಷ್ಕಿಂಚನ ಇದ್ರೂ ಸಹ ಅವರು ಸನ್ಯಾಸವನ್ನು ಯಾಕೆ ತಗೊಂಡ್ರು? ಅದಕ್ಕೆ ನಾವು ಸಮಾಜವನ್ನು ತಿರಸ್ಕಾರ ಮಾಡ್ತಾ ಇಲ್ಲ, ಭಗವದ್ಗೀತೆ ಯಾವ ತರ ಹೇಳಿದೆ ಆ ಪ್ರಕಾರ ಮಾಡ್ತಿದೆ ಅಂತ. ಅದಕ್ಕೆ ನಾವೇನ್ ಹೇಳ್ತಾ ಇದ್ದೀವಿ, ಆ ಕರ್ಮಾನುಸಾರವಾಗಿ ನಾವು ವ್ಯವಸ್ಥೆಯನ್ನು ಮಾಡ್ಬೇಕು. ಇದು ಚೈತನ್ಯ ಮಹಾಪ್ರಭುಗಳ ಸಂದೇಶ ಅಂತ. ಅದಕ್ಕೆ ಸತ್ಸ್ವರೂಪ ಮಹಾರಾಜ್ ಹೇಳಿದ್ರು, ಇಲ್ಲ ಪ್ರಭುಪಾದ್, ವರ್ಣಾಶ್ರಮದ ಅವಶ್ಯಕತೆನೇ ಇಲ್ಲ ಅಂತ. ಅದಕ್ಕೆ ಪ್ರಭುಪಾದ್ ಹೇಳಿದ್ರು, ಚೈತನ್ಯ ಮಹಾಪ್ರಭುಗಳಿಗೆ ಅವಶ್ಯಕತೆ ಇರ್ಲಿಲ್ಲ. ಅವ್ರೇನ್ ಹೇಳಿದ್ರು, ನಾನು ಬ್ರಾಹ್ಮಣ ಅಲ್ಲ, ನಾನು ಕ್ಷತ್ರಿಯ ಅಲ್ಲ, ನಾನು ವೈಶ್ಯ ಅಲ್ಲ, ನಾನು ಶೂದ್ರ ಅಲ್ಲ, ಬ್ರಹ್ಮಚಾರಿ ಅಲ್ಲ, ಗೃಹಸ್ಥ ಅಲ್ಲ, ನಾನು ಏನೂ ಅಲ್ಲ, ನಾನು ಬರೀ ಗೋಪಿ ಬರ್ತೋರ್ ಪದಕಮಲಿಯೋರ್ ದಾಸ ಗೋಪಿಗಳ ದಾಸ ಇದ್ದೇನೆ ಅಷ್ಟೇ ಅಂತ ಚೈತನ್ಯ ಮಹಾಪ್ರಭು ಹೇಳಿದ್ರು. ಆದ್ರೆ ನಾವು ಚೈತನ್ಯ ಮಹಾಪ್ರಭುಗಳಾಗ್ಲಿಕ್ಕೆ ಸಾಧ್ಯನಾ? ನಾವು ಅಷ್ಟು ಶುದ್ಧ ಇದ್ದೇವಾ? ಇಲ್ಲ, ನಾವು ಶುದ್ಧ ಇಲ್ಲ, ನಾವು ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಹರೀಶೌರಿ ಪ್ರಭು ಏನ್ ಹೇಳ್ತಾರೆ, ಇಲ್ಲ, ಚೈತನ್ಯ ಮಹಾಪ್ರಭು ಹೇಳಿದ್ರು ಬರೀ ಎಲ್ಲರಿಗೂ ಹರೇ ಕೃಷ್ಣ ಮಾಡಿಸಿ ಅಂತ. ಅದಕ್ಕೆ ಪ್ರಭು ಹೇಳಿದ್ರು, ಸಾಮಾನ್ಯ ಜನ ಎಲ್ಲಿ ಹರೇ ಕೃಷ್ಣ ಮಾಡ್ತಾರೆ ಅಂತ. ಇಲ್ಲ, ಹರೇ ಕೃಷ್ಣ ಮಾಡಿಸಿದ್ರೆ ಏನ್ ಸಮಸ್ಯೆ, ಎಲ್ಲರೂ ತಗೊಳ್ತಾರಂತ. ಅದಕ್ಕೆ ಪ್ರಭುಪಾದ ಹೇಳಿದ್ರು, ಯಾರು ಹರೇ ಕೃಷ್ಣ ಮಾಡ್ಲಿಕ್ಕೆ ಸಾಧ್ಯ? ನೀವು ಹರೇ ಕೃಷ್ಣವನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ 16 ಮಾಲಿ ಎಲ್ಲರೂ ಬರ್ಲಿಕ್ಕೆ ಸಾಧ್ಯವೇ? ಇಷ್ಟು ಜನ ನಮ್ ಸಂಸ್ಥೆಗೆ ಬರ್ತಾ ಇದ್ದಾರೆ, ಅಥವಾ ಹೊರಗಡೆ ಇಷ್ಟು ಜನ ಇದ್ದಾರೆ, ಎಲ್ಲರೂ ಹರೇ ಕೃಷ್ಣ ಮಂತ್ರ 16 ಮಾಲಿ ಬರೋ ಸ್ತರದಲ್ಲಿ ಇದ್ದಾರ? ಅವ್ರಿಲ್ಲ. ಕೆಲವೊಂದ್ ಜನ ಹರೇ ಕೃಷ್ಣ 16 ಮಾಲಿ ಮಾಡ್ತಾನೆ ಇರ್ತಾರೆ, ಆದ್ರೆ ಸಾಮಾನ್ಯ ಜನರಿಗೆ ಅವ್ರ ಹೃದಯ ಶುದ್ಧಿಗೋಸ್ಕರ ನಾವು ವರ್ಣಾಶ್ರಮ ವ್ಯವಸ್ಥೆಯನ್ನು ಮಾಡ್ಲೇಬೇಕಾಗತ್ತೆ ಅಂತ ಪ್ರಭುಪಾದ್ರು ಹೇಳ್ತಾರೆ. ಅದಕ್ಕೆ ಭಕ್ತಿ ವಿನೋದ್ ಠಾಕೂರ್ ಏನ್ ಹೇಳ್ತಾರೆ, ತಾಕಾನ ಆಪನ ಕಾಜೆ ಅಂತ.
ಅಂತ ಚೈತನ್ಯ ಇದು ಬ್ರಹ್ಮ ಏನ್ ಹೇಳ್ತಾರೆ ಭಾಗವತಂದಲ್ಲಿ, ಸ್ಥಾನೇ ಸ್ಥಿತ ಶ್ರುತಿಗತಾಮ್ ಅಂತ, ನಮ್ಮ ಸ್ಥಾನದಲ್ಲಿ ಸ್ಥಿತವಾಗಿದ್ರೆ ಸ್ಥಿರತೆ ಬರುತ್ತೆ ಅಂತ. ಈಗ ಬ್ರಾಹ್ಮಣ ತನ್ನ ಸ್ಥಾನದಲ್ಲಿ ಸ್ಥಿತವಾಗಿರ್ಬೇಕು, ಕ್ಷತ್ರಿಯ ತನ್ನ ಸ್ಥಾನದಲ್ಲಿ ಇರ್ಬೇಕು, ಅವರವ್ರ ಸ್ಥಾನದಲ್ಲಿ ಅವರವ್ರ ಉದ್ಯೋಗ ಮಾಡ್ಕೊಂಡ್ ಬಂದ್ರೆ ಆ ಸ್ಥಿರತೆ ಬರುತ್ತೆ ಮನುಷ್ಯ ಸಮಾಜದಲ್ಲಿ. ಇಲ್ಲಾದ್ರೆ ಬಹಳ ಅಸ್ಥಿರತೆ ಇರುತ್ತದೆ ಅಂತ ಪ್ರಭುಪಾದರು ಹೇಳಿದ್ರು. ರಾಮಾನಂದ ರಾಯ್ ಮತ್ತೆ ಚೈತನ್ಯ ಮಹಾಪ್ರಭುಗಳ ಸ್ತರ ತುಂಬಾ ಉಚ್ಚವಾದದ್ದು. ಅವರು ಬಹಳ ಉಚ್ಚ ಸ್ತರದಲ್ಲಿದ್ದಾರೆ. ಆ ಉಚ್ಚ ಸ್ತರದಲ್ಲಿ ಸರ್ವಧರ್ಮಾನ್ ಪರಿತ್ಯಾಜ್ಯ ಕೂಡ ತಿರಸ್ಕಾರ ಮಾಡಿದ್ರು. ಅವ್ರು ಹೇಳಿದ್ರು ಅದಕ್ಕಿಂತ ದೊಡ್ಡದೇನಾದ್ರೂ ಹೇಳು ಅಂತ. ಅಂತದು ಪೂರ್ತಿ ಕೃಷ್ಣ ಶರಣಾಗತಿಗಿಂತ ಶ್ರೇಷ್ಠವಾದ ಸ್ತರದಲ್ಲಿ ಏನೋ ಇದೆ, ಅದನ್ನ ಅವ್ರು ಚರ್ಚೆ ಮಾಡ್ತಾ ಇದ್ರು. ಅಂತ ಸ್ತರದಲ್ಲಿದ್ದಾಗ ಅವರು ಇದನ್ನ ಸದ್ಯಕ್ಕೆ ನನಗ್ ಕೇಳೋದು ಬೇಡಾಗಿದೆ ಅಂತ ಹೇಳಿದ್ರು. ಆದ್ರೆ ಸಭ್ಯ ಮನುಷ್ಯ ಸಮಾಜಕ್ಕೆ ಸ್ಥಾಪನೆ ಮಾಡ್ಲಿಕ್ಕೆ ಇದಿಲ್ಲ ಅಂದ್ರೆ ಹೇಗೆ ಸಾಧ್ಯ? ವರ್ಣಾಶ್ರಮ ವ್ಯವಸ್ಥೆ ಇಲ್ಲ ಅಂದ್ರೆ ಅಭದ್ರತೆಗಳು ನಾಶ ಆಗಲ್ಲ. ನೋಡಿ 18ನೇ ಅಧ್ಯಾಯ ಭಗವದ್ಗೀತೆ, ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಕೃಷ್ಣ ಉಪದೇಶ ಕೊಡ್ತಾನೆ. ಆ ಉಪದೇಶ ಕೊಡುವಂತ 10 ಶ್ಲೋಕದ ಮುಂಚೆ, 15ನೇ ಶ್ಲೋಕ 10-15 ಶ್ಲೋಕದ ಮುಂಚೆನೆ ಬ್ರಾಹ್ಮಣನ ಏನ್ ಕರ್ತವ್ಯ ಇದೆ, ಕ್ಷತ್ರಿಯನ ಏನ್ ಕರ್ತವ್ಯ ಇದೆ, ಶೂದ್ರನ ಏನ್ ಕರ್ತವ್ಯ ಇದೆ ಅಂತ ಕೃಷ್ಣ ತಿಳಿಸಿ ಹೇಳಿದಾನೆ. ಆ ಶ್ಲೋಕ ಆ ಕರ್ತವ್ಯಗಳನ್ನ ತಿಳಿಸಿ ಹೇಳಿದ ತಕ್ಷಣ ಯಾಕೆ ಇದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾನೆ ಕೃಷ್ಣ? ಅದನ್ನ ಬಿಟ್ಬಿಡಿ ಅಂತ ಹೇಳಿಲ್ಲ. ನಿಮ್ಮ ಸ್ವಧರ್ಮವನ್ನು ಮಾಡಿಕೊಂಡು ಸ್ವೇ ಕರ್ಮಣ್ಯ ವಿರತ ಸಂಸಿದ್ಧಿರ್ ಲಭತೆ ನರ, ಕಾಲಕ್ರಮೇಣ ನಿಮ್ಮ ಸ್ವಧರ್ಮವನ್ನು ಪಾಲನೆ ಮಾಡ್ತಾ ಸಿದ್ಧಿ ಪ್ರಾಪ್ತ ಆಗ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಹೊರತು ಇದನ್ನ ಬಿಟ್ಬಿಡಿ ತಿರಸ್ಕಾರ ಮಾಡಿ ಅಂತ ಯಾವ ಕಾರಣಕ್ಕೂ ಹೇಳಲ್ಲ. ಇದೊಂದು ತಪ್ಪು ಕಲ್ಪನೆ ನಮ್ಮ ಭಕ್ತರಲ್ಲಿದೆ. ವರ್ಣಾಶ್ರಮವನ್ನು ನಮ್ಮ ಗೌಡಿ ವೈಷ್ಣವರಲ್ಲಿ ತಿರಸ್ಕೃತವಾಗಿದೆ ಅಂತ. ತಿರಸ್ಕೃತವಾಗಿ ಖಂಡಿತನೂ ಇಲ್ಲ. ಮನುಷ್ಯ ಸಮಾಜದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಬೇಕೇ ಬೇಕು. ಅದರಲ್ಲಿ ಕೆಲವೊಂದ್ ಜನ ಭಕ್ತರಾಗ್ತಾರೆ, ಆ ಕೆಲವೊಂದ್ ಜನ ಶ್ರೇಷ್ಠ ಸ್ತರಕ್ಕೆ ಮುಟ್ತಾರೆ. ಆದ್ರೆ ಸಾಮಾನ್ಯವಾಗಿ ಬೇರೆ ಎಲ್ಲರಿಗೋಸ್ಕರ ಈ ವ್ಯವಸ್ಥೆ ಬೇಕು. ಅದಕ್ಕೆ ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಈ 2 ಶ್ಲೋಕದ ತಾತ್ಪರ್ಯ ಅಂದ್ರೆ, ತಸ್ಮಾದ್ ಏಕೇನ ಮನಸ್ಸ ಭಗವಾನ್ ಸಾತ್ವತಾಪತಿ. ಏಕ ಮನಸ್ಸದಿಂದ ಭಗವಂತನಿಗೋಸ್ಕರ, ಭಗವಂತನ ಪ್ರತಿ ನಮ್ಮ ಮನಸ್ಸು ಕೇಂದ್ರಿತ ಆಗ್ಬೇಕು. ನಮ್ಮ ಮನಸ್ಸು ಅಲ್ಲೇ ಓಡಾಡ್ಬಾರ್ದು. ಅದಕ್ಕೆ ವರ್ಣಾಶ್ರಮ ವ್ಯವಸ್ಥೆ ಬೇಕು. ಯಾಕಂದ್ರೆ ಈ ವ್ಯವಸ್ಥೆ ಇತ್ತಂದ್ರೆ ಸ್ಥಿರತೆ ಬಂದು ನಮ್ಮ ಮನಸ್ಸು, ದುಡ್ಡು ಎಲ್ಲಿಂದ ಬರುತ್ತೆ, ಡಿಗ್ರಿ ಯಾವ್ದು ಮಾಡ್ಕೋಬೇಕು, ನಾನು ಜಾಬ್ ಏನ್ ಮಾಡ್ಬೇಕು, ಆ ಕಡೆ ಎಲ್ಲ ಮನಸ್ಸು ಹೋಗಲ್ಲ. ಒಂದು ಸ್ಥಿರತೆ ಇರುತ್ತೆ. ಆಯ್ತಪ್ಪ, ನಮ್ಮ ಪ್ರಾರಬ್ಧದಿಂದ ಈ ಉದ್ಯೋಗ ನನಗೆ ಸಿಕ್ಕಿದೆ, ನಾನಿದ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂತ ಸ್ಥಿರತೆ ಬರುತ್ತೆ. ಆ ಭಕ್ತರ ಜೀವನದಲ್ಲೂ ಆ ಸ್ಥಿರತೆ ಅತಿ ಅವಶ್ಯಕವಾಗಿದೆ. ಇದು ಒಂದು ಸ್ಥಿರತೆ ಆಯ್ತು. ಇನ್ನೊಂದೇನಂದ್ರೆ, ನಮ್ಮ ಮನಸ್ಸು ವೇದಗಳಲ್ಲಿರುವಂತ ಪುಷ್ಪಿತ ವಾಚ ಕರ್ಮಕಾಂಡಾದಿಗಳ ಕಡೆ ಹೋಗ್ಬಾರ್ದು. ಈ ಕರ್ಮ ಮಾಡೋದ್ರಿಂದ ಈ ಪುಣ್ಯ ಸಿಗುತ್ತೆ, ಈ ಲಾಭ ಸಿಗುತ್ತೆ, ಒಳ್ಳೆ ಮನೆ ಆಗುತ್ತೆ, ಒಳ್ಳೆ ಹೆಂಡತಿ ಸಿಗ್ತಾಳೆ, ಒಳ್ಳೆ ಸುಖ ಸಿಗುತ್ತೆ, ಆ ಕಡೆ ಹೋಗ್ಬಾರ್ದು. ಮತ್ತೆ ವೇದಗಳಿಂದ ಸ್ವರ್ಗಾದಿ ಕಾಮಗಳು ಪೂರ್ತಿ ಆಗುತ್ತೆ, ಸ್ವರ್ಗಕ್ಕೆ ಹೋಗ್ಬೋದು, ಸ್ವರ್ಗದಲ್ಲಿ ಬಹಳಷ್ಟು ಇಂದ್ರಿಯ ಭೋಗ ಇದೆ, ಸುಖ ಇದೆ, ನಂದನ ಕಾನನ ವನಗಳು ತುಂಬಾ ಸುಂದರವಾಗಿದೆ, ಅಲ್ಲಿ ಬಹಳ ಸುಖ ಇದೆ, ಆ ಕಡೆ ಕೂಡ ಮನಸ್ಸು ಆಲ್ಬಾರ್ದು. ಯಾಕಂದ್ರೆ ಅದು ಕೂಡ ಕ್ಷಣಿಕ. ಭಗವಾನ್ ಸಾತ್ವತಾಪತಿ, ಭಗವಂತ ಏನಿದ್ದಾನೆ ಅವನ್ ತೃಪ್ತಿ ಒಂದೇ ನಂದ ಲಕ್ಷ್ಯ ಇರ್ಬೇಕು. ಅದು ಬಿಟ್ಟು ಬೇರೆ ಯಾವ ಲಕ್ಷ್ಯವನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಈ ಸ್ತರದಲ್ಲಿ ಬರ್ಲಿಕ್ಕೆ ಇಡೀ ಜೀವನದ ತರಬೇತಿ ಇದೆ. ಈ ವರ್ಣಾಶ್ರಮ ವ್ಯವಸ್ಥೆ ತರಬೇತಿ ಇದಕ್ಕೋಸ್ಕರ, ಈ ವೈಷ್ಣವತ್ವದ ತರಬೇತಿ ಇದಕ್ಕೋಸ್ಕರ. ಹರೇ ಕೃಷ್ಣ ಜಪ 16 ಮಾಲಿ ಮಾಡ ಅಂತ ಹೇಳ್ತಾರೆ, ಆಮೇಲೆ ಭಗವಂತನ ಸೇವೆ ಮಾಡಿ ಅಂತ ಹೇಳ್ತಾರೆ, ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಾರೆ. ಎಲ್ಲಾ ತರ ಉದ್ದೇಶ ಏನು? ಸಂಸಿದ್ಧಿ ಹರಿತೋಷಣ, ಹರಿತುಷ್ಟಿ ಆಗ್ಬೇಕು, ಭಗವಂತನ ತೃಪ್ತಿ ಆಗ್ಬೇಕು. ಹೊರತು ಅದರಿಂದ ಯಾವ ಸಮಸ್ಯೆ, ಇವತ್ತು ಜಾತಿವಾದ ಯಾಕೆ ಸಮಸ್ಯೆ ಆಗಿದೆ? ಯಾಕಂದ್ರೆ ಹರಿತೋಷಣ ಹೋಗ್ಬಿಟ್ಟಿದೆ. ಜನರಿಗೆ ಬ್ರಾಹ್ಮಣರು ಕಂಡ್ರೆ ಆಗಲ್ಲ, ಬ್ರಾಹ್ಮಣರಿಗೆ ಕ್ಷತ್ರಿಯ ಕಂಡ್ರೆ ಆಗಲ್ಲ, ವೈಶ್ಯರು ಕಂಡ್ರೆ ಆಗಲ್ಲ, ವೈಶ್ಯರಿಗೆ ಶೂದ್ರಿಗೆ ಕಂಡ್ರೆ ಆಗಲ್ಲ. ಈ ಕರ್ನಾಟಕದಲ್ಲಂತೂ ತುಂಬಾ ಜಾತಿವಾದ ಇದೆ. ಬ್ರಾಹ್ಮಣ ಅಂತ ಹೇಳ್ತಾರೆ, ಗೌಡ್ರು ಅಂತ ಹೇಳ್ತಾರೆ, ಒಕ್ಕಲಿಗರು ಅಂತ ಹೇಳ್ತಾರೆ, ಇವರು ಹೇಳ್ತಾರೆ, 10 ಜಾತಿಗಳಿದಾವೆ, ಲಿಂಗಾಯತ. ಈ ಎಲ್ಲ ಜಾತಿವಾದ ಯಾಕೆ ಬಂದಿದೆ? ಯಾಕಂದ್ರೆ ಹರಿತೋಷಣ ಹೋಗ್ಬಿಟ್ಟಿದೆ, ಭಗವಂತನ ತೃಪ್ತಿ ಅನ್ನುವಂಥದ್ದು ಹೋಗ್ಬಿಟ್ಟಿದೆ. ಈ ವ್ಯವಸ್ಥೆಯನ್ನು ಭಗವಂತ ಮಾಡಿದಾನೆ ಕೊನೆಗೆ ಹರಿ ತುಷ್ಟಿಗೋಸ್ಕರ. ಅದಕ್ಕೆ ಭಗವಂತನ ತೃಪ್ತಿಗೋಸ್ಕರ ಇವರೆಲ್ಲರೂ ಸೇರಿ ಕೆಲಸ ಮಾಡ್ಬೇಕು. ಅವರವರು ತಮ್ಮ ಸ್ವಧರ್ಮ ಏನಿದೆ ಆ ಸ್ವಧರ್ಮವನ್ನು ಮಾಡ್ತಾ ಇದರಿಂದ ಭಗವಂತನ ತೃಪ್ತಿ ಆಗ್ತಾ ಇದೆ ಅಂತ. ಅದಕ್ಕೆ ಒಂದು ಕತೆ ಇರ್ತಾ ಇತ್ತು. ಒಬ್ಬ ಗುರುಗಳಿಗೆ 2 ಶಿಷ್ಯಂದ್ರಿದ್ರು. ಒಬ್ಬ ಶಿಷ್ಯ ಒಂದು ಕಾಲನ್ನು ಒತ್ತಾ ಇದ್ರು, ಇನ್ನೊಬ್ಬ ಶಿಷ್ಯ ಇನ್ನೊಂದು ಕಾಲನ್ನು ಒತ್ತಾ ಇದ್ರು. ಕಾಲನ್ನು ಒತ್ತಾ ಅವನು ಏನೋ ಒಂದು ಆ ಕಾಲು ಮುಟ್ಟಿತ್ತು ತಪ್ಪು. ನನ್ ಕಾಲು ಯಾಕೆ ಮುಟ್ಟಿದೆ ಅಂತ ಇವನ್ ಮುಟ್ತಾನೆ. ಆಮೇಲೆ ಕೊನೆಗೆ ಅವ್ರ ಜಗಳ ಶುರು ಆಗುತ್ತೆ. ಒಂದು ಕಾಲನ್ನು ಒತ್ತಾ ಇರ್ತಾರೆ, ಇನ್ನೊಂದು ಕಾಲನ್ನು ಹೊಡಿತಾ ಇರ್ತಾರೆ. ಆ ಕಡೆ ಇರ್ತಕ್ಕಂಥ ಶಿಷ್ಯರು ಕೂಡ ಅದೇ ಮಾಡ್ತಾರೆ, ತಮ್ಮ ಕಾಲನ್ನು ಒತ್ತಾ ಇರ್ತಾರೆ. ಕೊನೆಗೆ ಅವ್ರು ಕೋಲ್ ತಗೊಂಡು ಹೊಡೆಯಕ್ ಬರ್ತಾರೆ. ಅವ್ ಗುರು ಏನ್ ಹೇಳ್ತಾರೆ, ಅಪ್ಪ ಇದು ನಿಮ್ ಕಾಲಲ್ಲಪ್ಪ, ನನ್ ಕಾಲಿದು, ನನಗ್ ನೋವು ಆಗ್ತಾ ಇದೆ ಅಂತ. ಆತರ ಇವತ್ತು ಪರಿಸ್ಥಿತಿ ಆಗ್ತಾ ಇದೆ. ಇವರು ನಾನು ಬ್ರಾಹ್ಮಣ, ನಾನು ಲಿಂಗಾಯತ, ನಾನು ಒಕ್ಕಲಿಗ, ನಾನು ಶೂದ್ರ, ನಾನು ಇದು ಅಂತ ಎಲ್ಲಾ
ತಮ್ಮ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ನಾವು ಎಲ್ಲ ಸೇರಿಸಿ ಹರಿತೋಷಣೆ ಮಾಡ್ಬೇಕು, ಭಗವಂತನ ತೃಪ್ತಿಗೋಸ್ಕರ ಕೆಲಸ ಮಾಡ್ಬೇಕು ಅಂತ ಯಾರು ಯೋಚನೆ ಮಾಡ್ತಿಲ್ಲ. ಈಗ ಒಬ್ಬ ರೈತ ಪ್ರಾಮಾಣಿಕತೆಯಿಂದ ಬೆಳೆ ಬೆಳೆದು ದೇವಸ್ಥಾನಕ್ಕೆ ಕೊಟ್ರೆ ಭಗವಂತನ ತೃಪ್ತಿಗೋಸ್ಕರ ಯಜ್ಞದಲ್ಲಿ ಅದು ಹೋಗುತ್ತೆ. ಬ್ರಾಹ್ಮಣ ಅದನ್ನ ತಗೊಂಡು ಶುದ್ಧವಾಗಿ ಅಡಿಗೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅದು ಭಗವಂತನಿಗೆ ಹೋಗುತ್ತೆ. ಈ ತರ ಪ್ರತಿಯೊಬ್ಬ ವ್ಯಕ್ತಿ ಭಗವಂತನ ಸೇವೆ, ಭಗವಂತನ ಕೇಂದ್ರವನ್ನು ಮಾಡಿದ್ರೆ ಅವಾಗ ಸಮಸ್ಯೆ ಇರಲ್ಲ. ಈಗ ನೋಡಿ, ಅದಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇರ್ತಾ ಇತ್ತು ಒಂದು ಕಾಲದಲ್ಲಿ. ಎಲ್ಲರೂ ಏನ್ ಕೆಲಸ ಮಾಡ್ತಿದ್ರು ಆ ದೇವಸ್ಥಾನಗೋಸ್ಕರ ಮಾಡ್ತಾ ಇದ್ರು, ಹೊರತು ಸ್ವತಂತ್ರವಾಗಿ ಮಾಡ್ತಾ ಇರ್ಲಿಲ್ಲ. ಇದು ಬಹಳ ಸುಂದರವಾದ ವ್ಯವಸ್ಥೆ. ಅದಿಲ್ಲೇ ಇರೋದ್ರಿಂದ ಏನಾಗ್ತಾ ಇದೆ, ಇವತ್ತು ಮನುಷ್ಯ ಸಮಾಜದಲ್ಲಿ ಬರೀ ಅವ್ಯವಸ್ಥೆ ಆಗ್ತಾ ಇದೆ. ಹರಿತೋಷಣೆ ಇಲ್ಲ ಅಂದ್ರೆ ಅವ್ಯವಸ್ಥೆ ಆಗೋದು ಖಚಿತ. ಅದಕ್ಕೆ ಇದು ಬಹಳ ಅವಶ್ಯಕವಾಗಿದೆ, ಈ ತರದ ವ್ಯವಸ್ಥೆಯನ್ನು ಅಂಗೀಕರಿಸೋದು. संक्षेप में हिंदी में भी बताऊंगा मैं। सभ्य मनुष्य समाज के लिए 4 वर्ण और 4 आश्रम अति आवश्यक है। कपिल मुनि कहते हैं कि जो प्राणियों में सभ्य होते हैं वह मनुष्य होते हैं, और मनुष्यों में जो सभ्य होते हैं वही 4 वर्ण और 4 आश्रमों की व्यवस्था का पालन करते हैं। यह समझना बहुत ही सुलभ है आजकल के जमाने में। क्यों? क्योंकि आजकल आप देखिए, बच्चे स्कूल जाते हैं, कॉलेज जाते हैं, कॉलेज के बाद MBA करते हैं, MTech करते हैं, इतने सारे कोर्स करते हैं, इतने सारे पैसा खर्च करते हैं। इसके बाद 25 साल होने के बाद भी उनको कोई गारंटी नहीं कि काम मिलेगा कि नहीं, कौन सा काम मिलेगा, जो पढ़ाई किए उसी विषय में काम मिलेगा, कुछ गारंटी नहीं है। परंतु पुरातन काल में क्या होता था कि एक कुंभार का बेटा है, या फिर एक नाई का बेटा है, या फिर कोई ब्राह्मण है, उनके घर में उनको फिक्स रहता था मन में कि हाँ, मुझे इसमें ट्रेनिंग लेना है और फिर यही काम करना है। क्यों? क्योंकि ये मेरा पूर्व जन्म का कर्म है। तो इस ऐसे व्यवस्था में स्थिरता आती है। अभी 25-23 साल तक आपको पता नहीं है कि पैसे कहाँ से आएंगे, तो कहाँ पे स्थिरता आएगी आपके में। तो पुरुष सूक्त में कहते हैं कि भगवान के सिर जो है ब्राह्मण है, और हाथ जो है क्षत्रिय है, पेट वैश्य है, और पांव शूद्र है। तो एक सभ्य समाज के लिए चारों व्यवस्थाएं चाहिए। आजकल क्या हो रहा है कि ब्राह्मण वर्ग समाज में नहीं है। इसके लिए प्रभुपाद कहते थे कि ये सिर ना रहने वाला शरीर है ये आजकल का समाज, हेडलेस सोसाइटी। क्योंकि यहाँ पे मार्गदर्शन देने वाले ब्राह्मण नहीं है जो वेदों के आधार पे मार्गदर्शन दे। आजकल के बुद्धिमान वर्ग जो है, साइंटिस्ट है, इकोनॉमिस्ट है, IAS ऑफिसर है, वह भ्रष्ट रहते हैं। उनमें कोई सभ्यता नहीं है। सभ्यता केवल अपौरुषीय वेदों से आ सकता है, अन्य किसी रास्ते से सभ्यता नहीं आ सकता, एथिक्स नहीं आ सकते मनुष्य समाज में। तो इसलिए कुछ जातिवाद के लोग कहते हैं कि ये सब वर्ग जो है जन्म से आधारित है। जन्म से केवल आपको एक अवसर मिलता है, परंतु अवसर का परिपूर्णता आप ही को करना है। हाईकोर्ट जज का बेटा हाईकोर्ट जज का बेटा कहला सकता है, डॉक्टर का बेटा डॉक्टर का बेटा कहला सकता है, डॉक्टर नहीं कहला सकता। उसको कॉलेज में एडमिशन लेना है, पढ़ना है, पास करना है, अच्छा डॉक्टर बनना है, उसके बाद हाँ ये भी डॉक्टर साहब है ऐसे कह सकते हैं, नहीं तो डॉक्टर साहब के बेटे इतना कह सकते हैं। उसी तरह ब्राह्मण के पुत्र को द्विज बंधु कह सकते हैं, ब्राह्मण का बंधु कह सकते हैं, परंतु ब्राह्मण नहीं कह सकते जब तक कि वह खुद ब्राह्मणत्व के नियमों का पालन नहीं करेगा और उस स्तर पे नहीं आएगा। और फिर हमारे अंतरराष्ट्रीय कृष्ण भावनामृत संघ में एक विचित्र समझ है कि वर्णाश्रम की आवश्यकता है ही नहीं मनुष्य समाज में, सब वैष्णव है। परंतु बगैर वर्णाश्रम के सभ्य समाज का निर्माण नहीं हो सकता। कहाँ पे लोग वैष्णव हैं? कितने लोग वैष्णव बन पा रहे हैं? कितने लोग शुद्ध भक्ति को ले पा रहे हैं? नहीं, बहुत कम लोग। यदि हम हरे कृष्ण जपा कर रहे हैं तो हमारा कहाँ पे मन पूर्ति हरे कृष्ण में है, 100 विषयों में रहता है, हमें शुद्ध भक्ति अभी तक आई नहीं। और बाहर के लोगों के लिए तो कोई व्यवस्था है ही नहीं, क्योंकि हर कोई कृष्ण भक्त नहीं बन सकता। तो इसलिए ये वर्णाश्रम व्यवस्था अति आवश्यक है मनुष्य समाज में भी, वैष्णव समाज में भी। और इन सबका निर्माण का लक्ष्य क्या है? इसका लक्ष्य है हरितोषण। जब हरितोषण निकल जाता है तो फिर केवल झगड़ा होता है। आजकल भारत में है, कर्नाटक में है, जातिवाद बहुत है, हजारों जातियां हैं। हर कोई कहता है कि हमारा जाति श्रेष्ठ है। क्यों? क्योंकि वहां पे हरितोषण नहीं है, भगवान की तृप्ति नहीं। तो यदि भगवान की तृप्ति आ जाए तो अपने आप सभ्य समाज निर्माण हो जाएगा। हरे कृष्ण। ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನೀವು ಹೇಳಿದ್ರಲ್ಲ ವರ್ಣಾಶ್ರಮ ಬೇಕೇ ಬೇಕು ಅಂತ. ಅದನ್ನ ನಾವು ಇವಾಗಿರೋ ಸಮಾಜದಲ್ಲಿ ವರ್ಣಾಶ್ರಮನ ಹೇಗೆ ತರಬೇಕು?
ಹರಿನಾಮ ತಗೊಳೋದು ಬಿಟ್ಬಿಟ್ಟಿದ್ದಾರೆ. ಸೊ ಅದನ್ನ ಹೇಗ್ ತರ್ಬೇಕು ವರ್ಣಾಶ್ರಮನ ತುಂಬಾ ನಮ್ಮಲ್ಲಿ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಾತಾಜಿ, ಧನ್ಯವಾದ. ಹರಿ ಅದಕ್ಕೆ ಆ ಒಂದು ಕೆಲವೊಂದ್ ಜನ ಏನ್ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಜನ್ಮದ ಅಧಿಕಾರದ ಮೇಲೆ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮ ಕುಲದಲ್ಲಿ ಹುಟ್ಟಿರುವಂತ ಜನರಿಗೆ ಸಂಸ್ಕಾರ ಕೊಟ್ಟು ಅವ್ರಿಗೆ ಮುಂದೆ ಬೆಳೆಸಿ ಇದು ಮಾಡ್ಬೇಕು ಅಂತ. ಅದರಿಂದ ಕೆಲವೊಂದು ಸ್ವಲ್ಪ ಮಟ್ಟಿಗೆ ಯಶಸ್ಸು ಆಗ್ತಾ ಇದೆ, ಕೆಲವೊಂದು ಜನರು ಆಗ್ತಾ ಇದ್ದಾರೆ, ಎಲ್ಲರಿಗೂ ಇದರಿಂದ ಹೊರಗೆ ಬರ್ತಾ ಇಲ್ಲ. ಮುಖ್ಯವಾಗಿ ಸಮಸ್ಯೆ ಎಲ್ಲಾಗ್ತಾ ಇದೆ ಅಂದ್ರೆ ಜನರಿಗೆ ಹೊಟ್ಟೆಪಾಡಿನ ವ್ಯವಸ್ಥೆ ಆಗ್ತಾ ಇಲ್ಲ, ಊಟದ ವ್ಯವಸ್ಥೆ ಆಗ್ತಾ ಇಲ್ಲ, ಆಹಾರದ್ದು ಇರ್ಲಿಕ್ಕೆ ಮನೆ ತಮ್ಮ ಮೂಲಭೂತ ಅವಶ್ಯಕತೆಗಳೇನಿದೆ ಇತರ ವ್ಯವಸ್ಥೆ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ವರ್ಣಾಶ್ರಮ ಧರ್ಮವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಜನ. ಅದಕ್ಕೆ ನೀವು ಎಲ್ಲಿ ತನಕ ಮೂಲಭೂತ ವ್ಯವಸ್ಥೆಗಳನ್ನ ಮಾಡಲ್ಲ ಅಲ್ಲಿ ತನಕ ಜನ ನಿಮ್ ಕಡೆ ಬರಲ್ಲ. ಅದಕ್ಕೆ ಪ್ರಭುಪಾದರು ಏನು ಯೋಜನೆ ಇಟ್ಟಿದ್ರಂದ್ರೆ ಭಕ್ತರು ಎಲ್ಲರೂ ಸೇರ್ಕೊಂಡು ಕೃಷಿ ಸಮುದಾಯಗಳನ್ನ ನಿರ್ಮಾಣ ಮಾಡ್ಬೇಕು. ಕೆಲವೊಂದು ಸಮುದಾಯಗಳ ನಿರ್ಮಾಣ ಮಾಡಿ ಒಂದ್ 10 ಜನ 15 ಜನ ಭಕ್ತರು ನಮ್ಮ ಎಲ್ಲರ ಜೊತೆಗಿದ್ದು ಕೆಲವೊಂದ್ ಜನ ಕೃಷಿ ಮಾಡ್ತಾರೆ, ಕೆಲವೊಂದ್ ಜನ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ. ಈ ತರ ಸಣ್ಣ ಸಣ್ಣ ವ್ಯವಸ್ಥೆ ಮಾಡಿ ಕನಿಷ್ಠ ಆಹಾರ ಪೂರ್ತಿ ಅಲ್ಲೇ ಆಗ್ಲಿ. ಆಹಾರ ಪೂರ್ತಿ ಆಗಿ ತಮ್ಮ ಮೂಲಭೂತ ಅವಶ್ಯಕತೆಗಳು ಭೂಮಿಯಿಂದ ಬರ್ಲಿಕ್ಕೆ ಶುರು ಮಾಡಿದ್ರೆ ಕಾಲಕ್ರಮೇಣ ವರ್ಣಾಶ್ರಮ ವ್ಯವಸ್ಥೆ 1-2 ಜನರೇಷನ್ ಆದ್ಮೇಲೆ 1-2 ತಲೆಮಾರ ಆದ್ಮೇಲೆ ಆಗತ್ತೆ. ಅದಕ್ಕೆ ಸಮಯ ತಗೊಳುತ್ತೆ. ಈ ಅದ್ಭುತ ಭಗವಂತನ ವ್ಯವಸ್ಥೆಯನ್ನು ಇವತ್ತಿನ ಆಧುನಿಕ ಜನರು ಎಲ್ಲ ಮುರಿದಾಕ್ಬಿಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಂಚೆ ಬ್ರಿಟಿಷರು ಮುರಿದಾಕ್ಬಿಟ್ರು. ತಮ್ಮ ಕಾರ್ಖಾನೆಯನ್ನು ನಡೆಸ್ಬೇಕು, ಕಾರ್ಖಾನೆಗಳಿಗೆ ಕೂಲಿಬೇಕು ಅಂತ ಹೇಳಿ ಇವೆಲ್ಲ ಶಿಕ್ಷಣವನ್ನು ಮುರಿದಾಕ್ಬಿಟ್ರು. ನೋಡಿ, ಭಾರತದಲ್ಲಿ ಬಹಳ ದೊಡ್ಡ ಪಂಡಿತರಿದ್ರು, ವಿದ್ವಾಂಸರು, ನ್ಯಾಯಶಾಸ್ತ್ರದ ವಿದ್ವಾಂಸರು, ಆಮೇಲೆ ವ್ಯಾಕರಣದ ವಿದ್ವಾಂಸರು, ಪಾಣಿನಿ ಸೂತ್ರಗಳು ಕಂಠಪಾಠ ಬರ್ತಿತ್ತು, ವೇದಾಂತಿಗಳು, ಇಷ್ಟೆಲ್ಲ ಬುದ್ಧಿವಂತರಿದ್ರು. ಇವ್ರೇನ್ ಮಾಡಿದ್ರು ಅಂದ್ರೆ ಯಾರು 7ನೇ ತರಗತಿ ಪಾಸ್ ಆಗ್ತಾರೆ ಅಂತವ್ರಿಗೆಲ್ಲರಿಗೂ ಕಲೆಕ್ಟರ್ ಜಾಬ್ ಕೊಟ್ಬಿಟ್ರು. ಅದಕ್ಕೆ ಕಲೆಕ್ಟರ್ ಜಾಬ್ ಕೊಟ್ಟು ಸುಮ್ನೆ ಸ್ಕೂಲಿಗೆ ಹೋಗಿ 7ನೇ ತರಗತಿ ತನಕ ಪಾಸ್ ಆದ್ರೆ ಅವ್ರ ಕಲೆಕ್ಟರ್ ಜಾಬ್ ಸಿಕ್ಕಿ ಅವ್ರ ಆರ್ಥಿಕ ವ್ಯವಸ್ಥೆ ತುಂಬಾ ಚೆನ್ನಾಗಾಗ್ಬಿಟ್ಟು. ಇಂಥ ಅದ್ಭುತ ಪಂಡಿತರ ಪರಿಸ್ಥಿತಿ ಏನು ತುಂಬಾ ಕೆಟ್ಟದಾಯ್ತು. ಅದಕ್ಕೆ ಈ ತರ ತುಂಬಾ ಬುದ್ಧಿವಂತಿಕೆಯಿಂದ ಸಿಸ್ಟಮ್ ಅನ್ನ ಮುರಿದಾಕ್ಬಿಟ್ಟಿದ್ದಾರೆ. ಮುಂಚೆ ನಾವು ಗುರುಕುಲವನ್ನು ಸ್ಥಾಪನೆ ಮಾಡ್ಬೇಕು. ಇನ್ನೊಂದಂದ್ರೆ ಗೃಹಸ್ಥರು ಈ ತರ ಸರಳ ಜೀವನವನ್ನು ಅಂಗೀಕರಿಸ್ಬೇಕು, ಭೂಮಿ ಆಶ್ರಿತವಾಗಿರ್ಬೇಕು. ಇದು ಮೊದಲೇ ಹೆಜ್ಜೆ. ಇದಾದ್ರೆ 2-3 ಪೀಳಿಗೆಯಲ್ಲಿ ನಾವು ವರ್ಣಾಶ್ರಮ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ಇದು ಒಂದಿನದ ಕೆಲಸ ಅಲ್ಲ, ಯಾಕಂದ್ರೆ ಮುರಿಲಿಕ್ಕೆ ಸುಮಾರು ವರ್ಷ ತಗೊಂಡ್ರು, ಸುಮಾರು ಶತಮಾನಗಳನ್ನ ತಗೊಂಡ್ರು. ಅದನ್ನ ಮತ್ತೆ ಸ್ಥಾಪನೆ ಮಾಡ್ಲಿಕ್ಕೂ ತುಂಬಾ ಕಷ್ಟ ಪಡ್ಬೇಕು. ಕೃಷ್ಣ ಪ್ರಭುಜಿ, ನಮ್ಮ ಇಂಡಿಯಾದಲ್ಲಿ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅದು ಓಪನ್ ಮಾಡಕ್ಕಿಂತ ಗುರುಕುಲನೇ ಸ್ಥಾಪನೆ ಮಾಡೋದು ಒಳ್ಳೇದು ಅಂತ ನನ್ಗೆ. ಕೃಷ್ಣ ಭವನಾಮೃತ ಸಂಘದ ಒಂದು ಮುಖ್ಯ ಉದ್ದೇಶ ಇದೆ, ಗುರುಕುಲ ಮತ್ತೆ ವರ್ಣಾಶ್ರಮ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಅದಕ್ಕೆ ನಾವು ಎಲ್ಲರೂ ಸೇರಿಸಿ ಇದನ್ನ ಪ್ರಯತ್ನ ಮಾಡಬೇಕು. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ ಯಾವ್ದಾದ್ರು? ಹರೇ ಕೃಷ್ಣ ಪ್ರಭು. ಪ್ರಭು, ಅದೇ ನೀವು ಹೇಳಿದ್ರಲ್ಲ 7th ಸ್ಟ್ಯಾಂಡರ್ಡ್ ಅಲ್ಲಿ ಎಜುಕೇಶನ್ಗೆ ಕಲೆಕ್ಟರ್ ಜಾಬ್ ಕೊಡ್ತಾ ಇದ್ರು ಅಂತ. ಸೊ ಇವತ್ತೂ ಅಷ್ಟೇ ಎಜುಕೇಶನ್ ಸಿಸ್ಟಮ್ ಏನಿದೆ ಅದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಎಜುಕೇಶನ್ ಇಲ್ಲ ಅಂದ್ರೆ ಒಳ್ಳೆ ಜಾಬ್ ಸಿಗೋದಿಲ್ಲ. ಸೊ ಅದನ್ನ ಆಚೆ ಬರೋದು ಅಷ್ಟು ಸುಲಭ ಇಲ್ಲ ಆಕ್ಚುಲಿ. ಇವತ್ತು ನೀವು ಎಷ್ಟೇ ಇಂಜಿನಿಯರಿಂಗ್ ಮಾಡಿದ್ರು ಮುಂದೆ ಕ್ಲೌಡ್ ಕಂಪ್ಯೂಟಿಂಗ್ ಅದು ಇದು ಏನಾದ್ರೂ ಕೋರ್ಸಸ್ ಮಾಡಿದ್ರೆ ನಿಮ್ಮ ರೆಸ್ಯೂಮೆಗೆ ಬೆಲೆ ಬರುತ್ತೆ. ಆತರ ಪರಿಸ್ಥಿತಿ ಇದೆ. ನೀವು ಕಲ್ತಿದ್ದು ಎಷ್ಟೋ ಜನ ಹೇಳ್ತಾರೆ, ಇವ್ರು ಇಂಜಿನಿಯರಿಂಗ್, ಇವ್ರು ಕಾಲೇಜ್ ಹೋಗ್ಲಿಲ್ಲ, ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಕರಿಯರ್ ಏನಾಗುತ್ತೆ ಅಂತ. ಅದ್ ಯಾವ್ದು ಬೇಕಾಗಿಲ್ಲ. ಇವತ್ತು ಈ ತರ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರೆ ಅಷ್ಟು ನಾಲೆಜ್ ಬಂದ್ಬಿಡುತ್ತೆ. ಅದಕ್ಕೆ ನಿಜವಾಗಿ ಇದಕ್ಕೆ ಯಾವ್ದಕ್ಕೂ ಬೆಲೆ ಇಲ್ಲ. ನಾವು ಗಂಭೀರವಾಗಿ ಇವತ್ತು ಪ್ರಯತ್ನ ಮಾಡಿದ್ರೆ ಈ ವ್ಯವಸ್ಥೆಯನ್ನು, ವರ್ಣಾಶ್ರಮ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಇಸ್ಕಾನ್ ಎಷ್ಟು ದೊಡ್ಡ ಸೊಸೈಟಿ ಇದೆ, ನಮ್ಮಲ್ಲಿ ಎಲ್ಲಾ ಕಡೆ ಕೇಂದ್ರಗಳಿದಾವೆ, ಇಷ್ಟು ಭಕ್ತರಿದ್ದಾರೆ. ಎಲ್ಲರೂ ಸೇರಿಸಿ ಮಾಡಿದ್ರೆ ಇದರಷ್ಟು ಇವತ್ತಿನ ಕಾಲದಲ್ಲಿ ಜನ ಕನ್ಫ್ಯೂಸ್ ಇದ್ದಾರೆ. ಈ ಕರಿಯರ್ ಬಗ್ಗೆ ಕನ್ಫ್ಯೂಸ್ ಇದ್ದಾರೆ, ಜಾಬ್ ಬಗ್ಗೆ ಕನ್ಫ್ಯೂಸ್ ಇದ್ದಾರೆ, ಎಜುಕೇಶನ್ ಬಗ್ಗೆ ಕನ್ಫ್ಯೂಸ್ ಇದ್ದಾರೆ. ನಾವು ಈ ತರ ಪ್ರಾಕ್ಟಿಕಲ್ ಸೊಲ್ಯೂಷನ್ ಕೊಟ್ರೆ ಆ ಕನ್ಫ್ಯೂಸ್ ಆಗಿರೋ ಎಲ್ಲಾ ಜನರಿಗೆ ನಾವು ಮಾರ್ಗದರ್ಶನ ಕೊಡ್ಬೋದು. ಒಂದು ಬಹಳ ದೊಡ್ಡ ಅದ್ಭುತ ಕೊಡುಗೆ ಇವಾಗ AI ಬರ್ತಾ ಇದೆ. AI ದಿಂದ ತಮಗೆ ತುಂಬಾ ಲಾಭ ಆಗೋದಿದೆ. ಯಾಕಂದ್ರೆ ಎಷ್ಟೋ ಜನರು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಆ ಎಲ್ಲಾ ನಿರುದ್ಯೋಗಿಗಳಿಗೆ ನಾವು ಭಗವಂತ ಮಾಡಿರುವಂತ ವ್ಯವಸ್ಥೆ ಏನಿದೆ, ಕೃಷ್ಣ ವೃಂದಾವನಕ್ಕೆ ಬಂದಾಗ ಅವನು ಏನ್ ಮಾಡ್ತಾ ಇದ್ದ, ಅವನು ಗೋಗಳ ರಕ್ಷಣೆ ಮಾಡ್ತಾ ಇದ್ದ. ಬಲರಾಮ ವೃಂದಾವನಕ್ಕೆ ಬಂದಾಗ ಏನ್ ಮಾಡ್ತಿದ್ದ, ನೇಗ್ಲ ಹಿಡ್ಕೊಳ್ತಾ ಇದ್ದ, ಅದೊಂದು ಶಸ್ತ್ರ.
ಕೃಷಿ ಮಾಡ್ತಾ ಇದ್ರು ಅವರು, ಕೃಷಿ ಗೋರಕ್ಷೆ ಮಾಡ್ತಾ ಇದ್ರು ಅವರು. ಅದಕ್ಕೆ ನಾವು ಇದನ್ನ ಕೃಷ್ಣ ಬಲರಾಮ ಏನ್ ಮಾಡಿದಾನೆ ತೋರಿಸ್ಲಿಕ್ಕೆ ಬಹಳ ಅದ್ಭುತ ಅವಕಾಶ ಮುಂದೆ ಬರ್ತಾ ಇದೆ. ಹರಿ ಬೋಲ್ ಪ್ರಭು, ಹರಿ ಬೋಲ್. ಹರೇ ಕೃಷ್ಣ ಪ್ರಭು. ಅದೇ ನೀವ್ ಹೇಳ್ದಂಗೆ ಇವಾಗ ಎಲ್ಲಾರನು ರಮೇಶ್ ಪ್ರಭು ಹೇಳ್ತಾ ಇದ್ರು, ಎಲ್ಲಾರನು ದುಡ್ಡುಗೋಸ್ಕರ ಕಲೆಕ್ಟರ್ ಆಗ್ಬೇಕು, ಸೊ ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇದಾರೆ. ಇವಾಗ ನೀವ್ ಹೇಳ್ದಂಗೆ ನಾವು ನಮ್ಮ ಬೇಸಿಕ್ ನೀಡ್ಸ್ ಗೋಸ್ಕರ ನಾವು ಕೆಲಸ ಮಾಡಿದ್ರೆ ಇದಕ್ಕೆ ಎಲ್ಲ ಪ್ರಾಬ್ಲಮ್ಗೂ ಅದು ಸೊಲ್ಯೂಷನ್ ಆಗೋಗುತ್ತೆ ಪ್ರಭು. ಸೊ ಬೇಸಿಕ್ ನೀಡ್ಸ್ ಗೋಸ್ಕರ ನಮ್ಗೆ ಏನ್ ಬೇಕು ಅನ್ನೋದಕ್ಕೋಸ್ಕರ ಕೆಲಸ ಮಾಡ್ಬೇಕು. ಬಟ್ ಅದನ್ನ ದುಡ್ಡು ಬಂದ್ರೆ ಅದು ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ. ದುಡ್ಡು ಬಂದ್ರೆ ಅದು ಸಿಗಲ್ಲ. ನಮ್ ನೀಡ್ಸ್ ನ ನಾವೇ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಹರೇ ಕೃಷ್ಣ. ಈಗ ಪರಿಸ್ಥಿತಿ ಕೆಟ್ಟದಾಗಿದೆ, ಯುದ್ಧದ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಎಷ್ಟೋ ಜ್ಯೋತಿಷಿಗಳೆಲ್ಲ ಹೇಳ್ತಿದ್ದಾರೆ ಮುಂದೆ ಭವಿಷ್ಯ ಚೆನ್ನಾಗಿಲ್ಲ, ದೇಶಗಳೆಲ್ಲ ಯುದ್ಧ ಆಡ್ತವೆ, World War III ಬರ್ತಾ ಇದೆ ಎಲ್ಲ ಹೇಳ್ತಾ ಇದ್ದಾರೆ. ಈ ಆರ್ಥಿಕ ವ್ಯವಸ್ಥೆ ಜಾಸ್ತಿ ದಿನ ಉಳಿಯಲ್ಲ. ಪ್ರಭುಪಾದರು ಹೇಳಿದ್ದಾರೆ, ದಿಸ್ ಮಟೀರಿಯಲ್ ಸಿವಿಲೈಸೇಷನ್ ವಿಲ್ ಬಿ ಫಿನಿಶ್ಡ್ ಇನ್ 50 years. 50 ವರ್ಷದಲ್ಲಿ ಈ ಭೌತಿಕ ಸಭ್ಯತೆ ನಾಶ ಆಗುತ್ತಂತೆ. ಈ ಭೌತಿಕ ಸಭ್ಯತೆ ಒಂದು ಇವರು ಆಯಿಲ್ ಅಂತ ಒಂದು ಪುಸ್ತಕ ಬರ್ತಿದ್ದಾರೆ. ಏನವ್ರ ಹೆಸರು ಅಭಿರಾಮ್ ಪ್ರಭು? ಆಯಿಲ್ ಅನ್ನೋ ಪುಸ್ತಕ ಬರ್ತಿದಾರಲ್ಲ, ಹೈದರಾಬಾದ್ ಸಹದೇವ್ ಪ್ರಭು ಅವರು ಆಯಿಲ್ ಅನ್ನೋ ಪುಸ್ತಕ ಬರ್ತಿದ್ದಾರೆ. ಅವ್ರು ಹೇಳಿದ್ರು ದೊಡ್ಡ ಸಭ್ಯತೆಗಳು, ವಿಜಯನಗರ ಸಾಮ್ರಾಜ್ಯ ಆಗ್ಲಿ, ರೋಮನ್ ಸಾಮ್ರಾಜ್ಯ ಆಗ್ಲಿ, ಗ್ರೀಕ್ ಸಾಮ್ರಾಜ್ಯ ಆಗ್ಲಿ, ಅವೆಲ್ಲ ಬಿದ್ದು ನಾಶ ಆಗಿದೆ ಸ್ಥಿರ ಆರ್ಥಿಕ ವ್ಯವಸ್ಥೆಯಿಂದ. ಈ ಇಡೀ ಇವತ್ತಿನ ಆರ್ಥಿಕ ವ್ಯವಸ್ಥೆ ಬರೀ ಪೆಟ್ರೋಲ್ ಮೇಲೆ ನಂಬ್ಕೊಂಡಿದೆ. ಪೆಟ್ರೋಲ್ ಮುಗೀತಂದ್ರೆ ಇವತ್ತಿನ ಸಭ್ಯತೆನೇ ಮುಗೀತು. ಅಂತದ್ದು ಈ ಸಭ್ಯತೆ ನಾಶ ಆಗಲ್ವೇ? ಅದಕ್ಕೆ ಪ್ರಭುಪಾದ ಹೇಳಿದ್ದು ಏನು ತಪ್ಪಿಲ್ಲ, ಒಂದಿನ ಈ ಸಭ್ಯತೆ ನಾಶ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವು ಒಂದು ವ್ಯವಹಾರಿಕವಾದ ಕೃಷ್ಣ ಬಲರಾಮ ಯಾವ ತರ ಮಾಡಿದ್ರು ಆ ವ್ಯವಹಾರಿಕವಾದ ಪ್ರದರ್ಶನ ಮಾಡಿದ್ರೆ ತುಂಬಾ ಖಂಡಿತವಾಗಿ ಜನ ಈ ಕಡೆ ಬರ್ತಾರೆ. ಇದು ನಿಜವಾದ ಟೈಮ್ ಇದೆ. ಎಲ್ಲರೂ ಎದ್ದು ಈ ಕಡೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಭವಿಷ್ಯ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಕರಿಯರ್ ಇದೆ ನೋಡಿ ಈ ಫೀಲ್ಡ್ ಅಲ್ಲಿ. ಏನಿಲ್ಲ ಪ್ರಭು. ರಮೇಶ್ ಪ್ರಭು ಹೇಳಿ. ಪ್ರಭು, ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಎಲ್ಲಾ ಜನ ಇವತ್ತಿನ ಡೇಟ್ ಅಲ್ಲಿ ಭೌತಿಕ ಪ್ರಗತಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಮನಃಶಾಂತಿ ಅಥವಾ ಭಗವಂತ ತೃಪ್ತಿಗೆ ಏನು ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಜನರಿಗೆ ಬೇಕಾಗಿದೆ ಮನಃಶಾಂತಿ, ಆದ್ರೆ ಅವರಿಗೆ ಇಷ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈ ವ್ಯವಸ್ಥೆಯಲ್ಲಿ. ಆ ಸಿಕ್ಕಾಕೊಂಡಿರುವಂತ ವ್ಯವಸ್ಥೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಮನಃಶಾಂತಿಗೋಸ್ಕರ. ಒಂದೇನಾದ್ರು ಒಂದ್ ತಲೆ ಮೇಲೆ ಲೋನ್ ಹಾಕೊಂಡ್ಬಿಡ್ತಾರೆ, ಅಥವಾ ಮತ್ತೇನಾದ್ರು ಇದು ಮಕ್ಕಳು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಸುಖಕ್ಕೆ. ಆ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಆ ಮನಃಶಾಂತಿಗೋಸ್ಕರ ಬರ್ಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ. ನಾವು ಅದಕ್ಕೆ ಮಾದರಿ ಹಳ್ಳಿಗಳನ್ನ ಮಾಡ್ಬೇಕು. ಎಕ್ಸಾಂಪಲ್ ಮಾದರಿ ಹಳ್ಳಿಗಳನ್ನ ಮಾಡಿ ಪ್ರದರ್ಶನ ಮಾಡ್ಬೇಕು ನಾವು. ಈ ತರ ಬದುಕ್ಲಿಕ್ಕೆ ಆಗುತ್ತೆ, ಜನ ನೆಮ್ಮದಿಯಿಂದ ಇರ್ತಾರೆ ಅಂತ. ಪೈಲಟ್ ಪ್ರಾಜೆಕ್ಟ್ ಅಂತ ಅಂತಾರೆ ಇಂಗ್ಲಿಷ್ ಅಲ್ಲಿ. ಆತರ ಪೈಲಟ್ ಪ್ರಾಜೆಕ್ಟ್ ಗಳನ್ನ ಮಾಡಬೇಕು. ಭಗವಂತನ ಇಚ್ಛೆ ಆದಷ್ಟು ಬೇಗ ಆಗ್ಲಿ ಪ್ರಭು. ಅದಕ್ಕೆ ಪ್ರಭು ಇಲ್ಲಿ ಯಾರ್ಯಾರ ಹತ್ರ ಕೃಷಿ ಭೂಮಿ ಇದೆ, ಯಾರ್ಯಾರ ಹತ್ರ ಗುರುಗಳು, ಇವಾಗ ರವಿ ಪ್ರಭು ಲೆಕ್ಚರರ್ ಇದಾರೆ, ಯಾರ್ಯಾರು ಲೆಕ್ಚರರ್ ಇದಾರೆ, ಎಲ್ಲರೂ ಗುರುಗಳ ಪೊಸಿಷನ್ ತಗೋಬೇಕು ಪ್ರಭು. ಈ ವರ್ಣಗಳು ಮನುಷ್ಯ ಸಮಾಜದಲ್ಲಿ ಪುನರ್ಸ್ಥಾಪನೆ ಮಾಡೋದೇನ್ ಕಷ್ಟ ಇಲ್ಲ. ರಮೇಶ್ ಪ್ರಭು ಹತ್ರ ಲ್ಯಾಂಡ್ ಇದೆ, ಎಲ್ಲಾರ ಹತ್ರನು ಆ ಪ್ರವೃತ್ತಿ, ಆ ಸ್ವಭಾವದವ್ರ ಜನ ಎಲ್ಲ ಕಡೆ ಇದ್ದೇ ಇರ್ತಾರೆ. ಈಗ ನಾನು ಕ್ಷತ್ರಿಯ ವರ್ಗ ಹೇಗ್ ಬರುತ್ತೆ ಅಂತ ಮೊನ್ನೆ ಯಾರೋ ಪ್ರಶ್ನೆ ಕೇಳಿದ್ರು. ಪ್ರಭು, ಎಷ್ಟು ಜನ ಸ್ವಾಭಾವಿಕವಾಗಿ ಗುಂಡಾಗಳಿರ್ತಾರೆ, ಬೇರೆಯವ್ರ ಶೋಷಣೆ ಮಾಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಅವ್ರು ಯಾಕೆ ಆತರ ಮಾಡ್ತಾ ಇದ್ರೆ? ಅವರಲ್ಲಿ ಈಶ್ವರ ಭಾವ ಇದೆ, ಆದ್ರೆ ಸಣ್ಣ ವಯಸ್ಸಿನಿಂದ ಅವ್ರಿಗೆ ನೈತಿಕತೆ ಟ್ರೈನಿಂಗ್ ಸಿಕ್ಕಿಲ್ಲ, ಶಾಸ್ತ್ರಗಳು ಆ ಧರ್ಮ ತರಬೇತಿ ಸಿಕ್ಕಿಲ್ಲ ಅಷ್ಟೇ. ಅದೇ ವ್ಯಕ್ತಿಗಳಿಗೆ ಈಶ್ವರ ಭಾವ ಇರುವಂತವ್ರಿಗೆ ಶಾಸ್ತ್ರದ ಮೇಲೆ ತರಬೇತಿ ಸಣ್ಣ ವಯಸ್ಸಿನಿಂದ ಸಿಕ್ಕಿತ್ತಂದ್ರೆ ಅವರು ಒಳ್ಳೆ ಕ್ಷತ್ರಿಯರಾಗ್ತಾ ಇದ್ರು. ಅದಕ್ಕೆ ಆ ತರಬೇತಿ ಬಹಳ ಮುಖ್ಯ. ವರ್ಣಗಳು ಇವತ್ತು ಇದಾವೆ ಮನುಷ್ಯ ಸಮಾಜದಲ್ಲಿ, ಆ ಟ್ರೈನಿಂಗ್ ಬಹಳ ಮುಖ್ಯ. ಇವಾಗ ಕೃಷಿದು ಟ್ರೈನಿಂಗ್ ಕೊಡ್ಬೇಕು ಪ್ರಭು ನಮ್ಮ ಭಕ್ತರಿಗೆ. ಹೌದು, ಸರಿ ಪ್ರಭು, ಟೈಮ್ ಇವತ್ತು ಜಾಸ್ತಿ ಆಗ್ತಾ ಇದೆ. ಎಸ್ ಪ್ರಭು, ತಮ್ಮ ಮನೆ ಕೆಲ್ಸಗಳು, ಜಾಬ್ ಹೋಗ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರುಂತಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.